ಸೊ ಇವತ್ತು ನಾನು ಟಾಪ್ 10 ಟೂರಿಂಗ್ ಬೈಕ್ಸ್ ಇನ್ ಇಂಡಿಯನ್ ಮಾಸ್ ಮಾರ್ಕೆಟ್ ಯಾವುದಿದೆ ಅದನ್ನು ಲಿಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ಹಾಯ್, ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಫಸ್ಟ್ಲಿ ಟೂರಿಂಗ್ ಬೈಕ್ಸ್ನ ಸೆಲೆಕ್ಟ್ ಮಾಡೋ ಕ್ರೈಟೀರಿಯಾ ಏನು ಅಂತ ಹೇಳ್ತೀನಿ. ಟೂರಿಂಗ್ ಬೈಕ್ಸ್ ರಿಗಾರ್ಡಿಂಗ್ ನಾನು ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ನಿಮಗೆ ಟೂರಿಂಗ್ ಬೈಕ್ಸ್ ರಿಗಾರ್ಡಿಂಗ್ ಸಾಕಷ್ಟು ವೀಡಿಯೋ ಇರುತ್ತೆ. ಸೊ ಏನಕ್ಕೆ ಈ ಕ್ರೈಟೀರಿಯಾ ಎಂಡಪ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಆ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಎನಿವೇ, ಸೊ ಕ್ರೈಟೀರಿಯಾ ಏನು ಅಂತ ಹೇಳ್ತೀನಿ. ದ ಫಸ್ಟ್ ಕ್ರೈಟೀರಿಯಾ ಬಂದುಬಿಟ್ಟು ಆ ಟೂರಿಂಗ್ ಬೈಕು ಶುಡ್ ಬಿ ಕೇಪಬಲ್ ಎನಫ್ ಟು ಡೂ 300 to 400 ಕಿಲೋಮೀಟರ್ಸು. ಸೊ ನೀವು ಕೇಳ್ಬೋದು, ಏನಕ್ಕೆ 300 to 400 ಕಿಲೋಮೀಟರ್ಸು? ನಾನು ಟೂರಿಂಗ್ ಬೈಕ್ ತೊಗೊಂಡ್ರೆ 1000 ಕಿಲೋಮೀಟರ್ ಹೋಗ್ತೀನಿ, 3000 ಕಿಲೋಮೀಟರ್ ಹೋಗ್ತೀನಿ. ನೀನೇನು ಗುರು 300-400 ಕಿಲೋಮೀಟರ್ಗೆ ಟೂರಿಂಗ್ ಬೈಕ್ ಯಾಕೆ ತೊಗೋಬೇಕು ಅಂತ ನೀವು ಕೇಳ್ಬೋದು. ಬಟ್ ದಿಸ್ ಈಸ್ ನಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಸಾಕಷ್ಟು ಟೂರಿಂಗ್ ಮಾಡಿದ್ದೀನಿ, ಹಾಗೂ ನಾನು ಸಾಕಷ್ಟು ಜನ ಟೂರಿಂಗ್ ಮಾಡೋದು ನೋಡಿದ್ದೀನಿ. ಜನರಲಿ ನಾನು ಹೇಳೋದಾದರೆ 80% to 85% ಪೀಪಲ್ಲು ಮೆಜಾರಿಟಿ ಈ ರೇಂಜಲ್ಲೇ ಆನ್ ಆ್ಯನ್ ಆ್ಯಾವ್ರೇಜ್ ಟ್ರಾವೆಲ್ ಮಾಡ್ತಾರೆ, 300 to 400 ಕಿಲೋಮೀಟರು. ಟು ಬಿ ವೆರಿ ಆನೆಸ್ಟು, ನನಗೆ ಗೊತ್ತಿರೋಂಗೆ ಇದಕ್ಕಿಂತಲೂ ಕಮ್ಮಿ, ಅರೌಂಡ್ 200 ಕಿಲೋಮೀಟರ್ಸ್ ತುಂಬ ಜನ ಟ್ರಾವೆಲ್ ಮಾಡ್ತಾರೆ. ಆ್ಯಂಡ್ ಸಮ್ ಆಫ್ ದೆಮು ಟೂರಿಂಗ್ ಬೈಕ್ ತೊಗೊಂಡ್ಬಿಟ್ಟು ಸಿಟಿಯಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬೆಂಗಳೂರು ಸಿಟಿನೇ ಅವರಿಗೆ ಟೂರಿಂಗ್ ಅಂತ ಹೇಳ್ತಾರೆ ಕೆಲವರೆಲ್ಲ. ಸೊ ಅದರಿಂದ ಟು ಬಿ ವೆರಿ ಆನೆಸ್ಟು, ನಾನು ತುಂಬಾ ಲೀನಿಯೆಂಟ್ ಆಗಿಬಿಟ್ಟೆ ನಾನು 300 to 400 ಕಿಲೋಮೀಟರ್ಸ್ ಅಂತ ಹೇಳಿದ್ದೀನಿ. ವಿಚ್ ನೀವು ಯೂಶಲಿ ಒಂದು ಡೇಯಲ್ಲಿ 8 hours ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀರಾ. ಸೊ ಅದು ಐ ಥಿಂಕ್ ಡೀಸೆಂಟ್ ಏನೋ ಕಿಲೋಮೀಟರ್ಸ್ ನನ್ನ ಒಪಿನಿಯನಲ್ಲಿ ಟು ಕವರ್ ಇನ್ ಅ ಡೇ ಅಂತ ಅನ್ಕೋತೀನಿ. ಸೊ ಅದಕ್ಕೆ ನಾನು ಈ ಕಿಲೋಮೀಟರ್ಸ್ಗೆ ಬಂದಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಅರ್ಥ ಆಗುತ್ತೆ, ಇಲ್ಲಾಂದರೆ ನೀವು ನಾನು ಹೇಳೋದು ಅರ್ಥ ಆಗೋಲ್ಲ. ಬಟ್ ಸ್ಟಿಲ್ ನನ್ನ ಒಪಿನಿಯನಲ್ಲಿ ಆಲ್ ದೀಸ್ ಬೈಕ್ಸ್ ವಿಲ್ ಬಿ ಏಬಲ್ ಟು ಕವರ್ ದಿಸ್ ಮಚ್ ಡಿಸ್ಟೆನ್ಸ್ ಇನ್ ಅ ಮೋರ್ ಕಂಫರ್ಟೇಬಲ್ ಮ್ಯಾನರು. ಸೊ ನಿಮಗೆ ಓವರ್ ನಿಮಗೆ ದ ಕೇಪಬಿಲಿಟಿ ಆಫ್ ದ ಬೈಕು ಇಷ್ಟು ಕಿಲೋಮೀಟರ್ನ ಆರಾಮಾಗಿ ಕವರ್ ಮಾಡುತ್ತೆ. ಸೊ ಸೆಕೆಂಡ್ ಕ್ರೈಟೀರಿಯಾ ಆಬ್ವಿಯಸ್ಲಿ ಈಸ್ ಗೋಯಿಂಗ್ ಟು ಬಿ ಯೋರ್ ಕಂಫರ್ಟ್, ಎರ್ಗೊನಾಮಿಕ್ಸ್. ಸೊ ಎರ್ಗೊನಾಮಿಕ್ಸ್ ಅಂದರೆ ನಿಮಗೆ ಗೊತ್ತು, ಸೀಟ್ ಕಂಫರ್ಟು, ನಿಮ್ಮದು ಸಿಟ್ಟಿಂಗ್ ಕಂಫರ್ಟು, ಆ್ಯಂಡ್ ಯಾವ ಥರ ಹ್ಯಾಂಡಲ್ ಬಾರ್ ಪೊಸಿಷನ್ಸ್ ಇದೆ, ಯಾವ ಥರ ನೀವು ಸೊ ಓವರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯಾವ ಥರ ಕಂಫರ್ಟ್ ಕೊಡುತ್ತೆ, ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಒಂದು ಪಾಯಿಂಟ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾವ ಬೈಕು ನಿಮಗೆ ಎಷ್ಟೇ ಕಂಫರ್ಟೇಬಲ್ ಬೈಕ್, ನೀವು BMW 1300 GS ವಿಚ್ ಇಸ್ ಸೆಟ್ ಟು ಬಿ ದ ಮೋಸ್ಟ್ ಕಂಫರ್ಟೇಬಲ್ ಟೂರಿಂಗ್ ಬೈಕು, ಅದನ್ನು ಇಟ್ಕೊಂಡ್ರೂ ನಿಮಗೆ ಐ ವುಡ್ ಸೇ ನಿಮಗೆ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಪೇಯ್ನ್ ಆಗೇ ಆಗುತ್ತೆ. ಕಂಫರ್ಟ್ ಇನ್ ದ ಸೆನ್ಸ್ ಅಂದರೆ ನಿಮಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಚೇರಲ್ಲಿ ಕೂತ್ಕೊಂಡಿರೋ ಥರ ಕಂಫರ್ಟ್ ಅಲ್ಲ. ಬಟ್ ಮಧ್ಯೆ ನೀವು ರಿಲ್ಯಾಕ್ಸ್ ಮಾಡ್ತಾ ಇರ್ತೀರಾ, ಬ್ರೇಕ್ ತೊಗೋತಾ ಇರ್ತೀರಾ, ನಿಮ್ಮ ಕೇಪಬಿಲಿಟಿ ಡಿಫ್ರೆಂಟ್ ಇರುತ್ತೆ. ಬಟ್ ಓವರ್ ಆಲ್ ಐ ವುಡ್ ಸೇ ಓವರ್ ಆಲ್ ಕಂಫರ್ಟು ಕಂಪೇರ್ಡ್ ಟು ಅದರ್ ಬೈಕ್ಸು ಇದು ಚೆನ್ನಾಗಿ ಕೊಡುತ್ತೆ. ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ಇಲ್ಲಿ ಲಿಸ್ಟ್ ಮಾಡ್ತಾಯಿದ್ದೀನಿ. ಸೊ ಥರ್ಡ್ ಬಂದುಬಿಟ್ಟು ವುಡ್ ಬಿ ದ ಡೀಸೆಂಟ್ ಆಫ್ ರೋಡ್ ಕೇಪಬಿಲಿಟಿ. ಆಫ್ ರೋಡ್ ಕೇಪಬಿಲಿಟಿ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಎಸ್ಪೆಷಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅಡ್ವೆಂಚರ್ ಬೈಕ್ಸನ್ನ ಒಂದು ಟೂರಿಂಗ್ ಬೈಕ್ಸ್ ಅಂತ ಹೇಳ್ತಾ ಇದ್ದಾರೆ, ಆರ್ ನಿಮಗೆ ಈವನ್ ಇನ್ ಕೇಸ್ ಆಫ್ ರೋಡ್ ಬೈಕ್ಸ್ನೂ ಟೂರಿಂಗ್ ಬೈಕ್ಸ್ ಅಂತ ಹೇಳ್ತಾ ಇದ್ದಾರೆ, ವಿಚ್ ಈಸ್ ಅ ವೆರಿ ರಾಂಗ್ ಅಸಂಪ್ಷನು. ಆ್ಯಂಡ್ ಕೆಲವು ಬೈಕ್ಸು ಟು ಬಿ ಆನೆಸ್ಟು ಅದು ಟೂರಿಂಗ್ ಕೇಪಬಲ್ ಇರುತ್ತೆ, ಬಟ್ ಸ್ಟಿಲ್ ನೀವು ಅದು ಟೂರಿಂಗ್ ಇಲ್ಲ, ಅದು ಆ್ಯಕ್ಚುಲಿ ಟೂರಿಂಗ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಯೋಚನೆ ಮಾಡ್ತೀರಾ. ಬಟ್ ಟು ಬಿ ವೆರಿ ಆನೆಸ್ಟು, ನಾನಿಲ್ಲಿ ಟೂರಿಂಗ್ ಬೈಕ್ಸ್ ಅಂತ ಹೇಳಬೇಕಾದ್ರೆ ಡೀಸೆಂಟ್ ಆಫ್ ರೋಡ್ ಕೇಪಬಿಲಿಟಿ. ಆಬ್ವಿಯಸ್ಲಿ ಆಫ್ ರೋಡ್ ಕೇಪಬಿಲಿಟಿ ಅಂದರೆ ಏನು ಅಂತ ನಿಮ್ಮ ಫಸ್ಟ್ ಪ್ರಶ್ನೆ ಇರುತ್ತೆ. ಸೊ ಆಫ್ ರೋಡ್ ಕೇಪಬಿಲಿಟಿ ಇಟ್ ಈಸ್ ನಾಟ್ ಲೈಕ್ ನೀವು ಹಾರ್ಡ್ ಕೋರ್ ಆಫ್ ರೋಡ್ ಮಾಡೋಷ್ಟು ಕೇಪಬಲ್ ಇರಲ್ಲ. ಅದು ಮೇ ಬಿ ದೇರ್ ಆರ್ ಸಮ್ ಬೈಕ್ಸ್ ವಿಚ್ ಕ್ಯಾನ್ ಡೂ ಮೀಡಿಯಮ್ ಲೆವೆಲ್ ಆಫ್ ರೋಡಿಂಗು, ಬಟ್ ಮೋಸ್ಟ್ಲಿ ಐ ವುಡ್ ಸೇ ನಾನು ಮೆನ್ಷನ್ ಮಾಡೋ ಬೈಕ್ಸು ಡೀಸೆಂಟ್, ನಿಮಗೆ ಬ್ರೋಕನ್ ರೋಡ್ಸು ವಿಚ್ ನೀವು ಡ್ಯೂರಿಂಗ್ ಅ ಟೂರಿಂಗು ಯಾವಾಗಲೂ ಎನ್ಕೌಂಟರ್ ಮಾಡ್ತೀರಾ, ಅದನ್ನು ಹ್ಯಾಂಡಲ್ ಮಾಡೋ ಥರ ಬೈಕ್ಸು, ಅದನ್ನು ಡೆಫಿನೆಟ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಫೋರ್ತ್ ಬಂದುಬಿಟ್ಟು ವುಡ್ ಬಿ ದ್ಯಾಟ್ ಈ ಬೈಕ್ಸು ವಿಲ್ ಬಿ ಪಿಲಿಯನ್ ಫ್ರೆಂಡ್ಲಿ. ಸೊ ಆಬ್ವಿಯಸ್ಲಿ ಕಂಫರ್ಟ್ ಜೊತೆಗೆ ಆಬ್ವಿಯಸ್ಲಿ ಆದಷ್ಟು ನಿಮಗೆ ಪಿಲಿಯನ್ನ ಒಂದು ಕಂಫರ್ಟ್ ಕೊಡಬೇಕು. ಸೊ ಪಿಲಿಯನ್ ಫ್ರೆಂಡ್ಲಿ ಆಗಿರುತ್ತೆ. ಐ ವುಡ್ ನಾಟ್ ಸೇ ಇದು ಕಂಪ್ಲೀಟ್ಲಿ ಒಂದು ಪಿಲಿಯನ್ಗೋಸ್ಕರ ಮಾಡಿರೋವಂಥ ಬೈಕ್ಸ್ ಅಲ್ಲ ಇದು. ಟು ಬಿ ವೆರಿ ಆನೆಸ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ, ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈಕ್ ಅ ಟೂರಿಂಗ್ ಬೈಕು, ನೀವು ಎಸ್ಪೆಷಲಿ ಐ ನೋ ದಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಪಲ್ ರೈಡರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ನಾವು ಕಪಲ್ಸ್ನ ನೋಡೋಕ್ಕೆ ನಮಗೂ ಇಷ್ಟ ಇದೆ ಟೂರಿಂಗ್ ಮಾಡಬೇಕಾದ್ರೆ. ಬಟ್ ದ ಥಿಂಗ್ ಈಸ್, ಒಂದು ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ. ಇಫ್ ಯು ಆರ್ ಅ ಕಪಲ್ ಆ್ಯಂಡ್ ಯು ವಾಂಟ್ ಟು ಟೂರ್ ವಿತ್ ಯುವರ್ ಪಾರ್ಟ್ನರು, ನಂದು ಆನೆಸ್ಟ್ ಒಪಿನಿಯನು, ನೀವು ಅವ್ರಿಗೆ ಇನ್ನೊಂದು ಬೈಕ್ ಕೊಡಿಸಿ and you can both ride very happily. But still, if you are considering to tour along in a single bike, ಇದರಲ್ಲಿ ದ ಬೈಕ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಲಿಸ್ಟ್ ಔಟ್ ಹಿಯರ್, ಅದು ಡೀಸೆಂಟ್ ಪಿಲಿಯನ್ ಕಂಫರ್ಟ್ ಕೊಡುತ್ತೆ. ಪಿಲಿಯನ್ನ ಸಮ್ಹೌ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದರಲ್ಲಿ ಕೆಲವು ಬೈಕ್ಸ್ ನಾನು ಮೆನ್ಷನ್ ಮಾಡ್ತೀನಿ ಸ್ಪೆಸಿಫಿಕಲಿ ವಿಚ್ ಆರ್ ವೆರಿ ಗುಡ್ ಫಾರ್ ಪಿಲಿಯನ್ಸು. ಬಟ್ ಐ ವುಡ್ ಸೇ ಮೆಜಾರಿಟಿ ಆಫ್ ದ ಟೈಮ್ಸು ಪಿಲಿಯನ್ಗೆ ಯಾವುದೇ ಥರ ಬೈಕು, ಈವನ್ ಕಂಫರ್ಟೇಬಲ್ ಬೈಕ್ಸಲ್ಲೂ ಡಿಸ್ಕಂಫರ್ಟ್ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗೇ ಆಗುತ್ತೆ.
ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ. ಸೊ ಆಬ್ವಿಯಸ್ಲಿ ನೀವು ಟೂರಿಂಗ್ ಮಾಡ್ತೀರಂದರೆ ಲಗೇಜ್ ಕ್ಯಾರಿ ಮಾಡೋ ಥರ ಇರಬೇಕು ಬೈಕು. ಸೊ ಬೇಸಿಕಲಿ ವಾಟ್ ಐಮ್ ಸೀಯಿಂಗ್ ಈಸ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ನಿಮಗೆ ತುಂಬ ಮೂಟೆ ಗೀಟೆ ಕಟ್ಕೊಂಡು ಹೋಗೋ ಥರ ನಾನು ಹೇಳ್ತಾ ಇಲ್ಲ, ಬಟ್ ಡೀಸೆಂಟ್ ಅಮೌಂಟ್ ಆಫ್ ಲಗೇಜು ಯು ಶುಡ್ ಬಿ ಏಬಲ್ ಟು ಕ್ಯಾರಿ. ಮೇನ್ ಪಾಯಿಂಟ್ ನಂದು ಏನಂದರೆ ಮೌಂಟಿಂಗ್ ಆರಾಮಾಗಿ ಮಾಡಬೇಕು ನೀವು, ಆ್ಯಂಡ್ ನೀವು ರೈಡ್ ಮಾಡಬೇಕಾದ್ರೆ ವಿತ್ ದ ಲಗೇಜು ನಿಮಗೆ ಡಿಫಿಕಲ್ಟಿ ಆಗಬಾರ್ದು ಅಷ್ಟೇ. ಸೊ ಆಬ್ವಿಯಸ್ಲಿ ದೇರ್ ಆರ್ ಸಮ್ ಬೈಕ್ಸು ವಿತ್ ವಿಚ್ ನೀವು ತುಂಬ ಓವರ್ ಲಗೇಜು ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನೀವು ವಾಟ್ ಎವರ್ ಡೀಸೆಂಟ್ ಅಮೌಂಟ್ ಆಫ್ ಲಗೇಜು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಬಿ ಏಬಲ್ ಟು ಹ್ಯಾಪಿಲಿ ರೈಡ್ ವಿದೌಟ್ ಎನಿ ಇಶ್ಯೂಸು. ಸೊ ಆ ಥರ ಬೈಕ್ಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಕ್ರೂಸಿಂಗ್ ಸ್ಪೀಡು. ಕ್ರೂಸಿಂಗ್ ಸ್ಪೀಡ್ ಅಂತ ನಿಮಗೆ ಗೊತ್ತು, ನೀವೊಂದು ರಿಲ್ಯಾಕ್ಸ್ ಸ್ಪೀಡ್ ಆನ್ ವಿಚ್ ನೀವು ಬೈಕಲ್ಲಿ ಟ್ರಾವೆಲ್ ಮಾಡ್ತೀರಾ. ಸೊ ಇಟ್ ಈಸ್ ನಾಟ್ ದ್ಯಾಟ್ ನೀವು ಇಷ್ಟು ಕಿಲೋಮೀಟರ್ ಪರ್ ಅವರ್ ನೀವು ಆನ್ ದ ಬೈಕ್ ನೀವು ಅಚೀವ್ ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು 100 ಕಿಲೋಮೀಟರ್ ಪರ್ ಅವರ್ ನೀವು ಆರಾಮಾಗಿ 200cc ಬೈಕಲ್ಲೂ ಅಚೀವ್ ಮಾಡ್ಬೋದು, ಬಟ್ ನೀವು 1000cc ಬೈಕಲ್ಲಿ ನೀವು 100 ಕಿಲೋಮೀಟರ್ ಪರ್ ಅವರ್ ರೈಡ್ ಮಾಡೋದು ಆ್ಯಂಡ್ 200cc ಬೈಕಲ್ಲಿ ನೀವು 100 ಕಿಲೋಮೀಟರ್ ರೈಡ್ ಮಾಡೋದು ತುಂಬ ಡಿಫರೆನ್ಸ್ ಇದೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ವಾಟ್ ಈಸ್ ದ ಐಡಿಯಲ್ ಕ್ರೂಸಿಂಗ್ ಸ್ಪೀಡ್ ಅಂತ ನಾನಿಲ್ಲಿ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಅಕಾರ್ಡಿಂಗು ಇಂಡಿಯನ್ ರೋಡ್ ಕಂಡೀಷನಲ್ಲಿ I would say 100 to 120 kilometer would be the ideal cruising speed. ಬಟ್ ಅನ್ಫಾರ್ಚುನೇಟ್ಲಿ ನಾನು ಲಿಸ್ಟ್ ಮಾಡೋಂಥ ಎಲ್ಲ ಬೈಕ್ಸು ಇಲ್ಲಿ ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ದಟ್ ಕ್ರೂಸಿಂಗ್ ಸ್ಪೀಡ್ನ ನಿಮಗೆ ಕಂಫರ್ಟೇಬಲಿ ಯಾವ ಬೈಕು ಕೊಡೋಕ್ಕಾಗ್ತಾ ಇಲ್ಲ, ಈವನ್ ದ ಬೆಸ್ಟ್ ಬೈಕ್ಸು ಕೊಡೋಕ್ಕಾಗ್ತಾ ಇಲ್ಲ. ಸೊ ಐ ವುಡ್ ಸೇ 90 to 100 ಕಂಫರ್ಟೇಬಲ್ ಕ್ರೂಸಿಂಗ್ ಸ್ಪೀಡ್ಸನ್ನು ಕೊಡುವಂಥ ನಾನು ಬೈಕ್ಸ್ನ ಮೆನ್ಷನ್ ಮಾಡ್ತೀನಿ. ಎಲ್ಲ ಬೈಕ್ಸೂ 90 to 100 ಕಂಫರ್ಟೇಬಲು. ಎಸ್, ದೋಸ್ ಬೈಕ್ಸಲ್ಲಿ ಕೆಲವು ಬೈಕ್ಸು ಡೆಫಿನೆಟ್ಲಿ ದೇ ಕ್ಯಾನ್ ಕ್ರಾಸ್ ಅಬೌವ್ 100, 150 ಮಾಡುತ್ತೆ, ಬಟ್ ಕಂಫರ್ಟೇಬಲ್ ಐ ವುಡ್ ಸ್ಟಿಲ್ ಸೇ 90 to 100 ಕಿಲೋಮೀಟರ್ ಇರುತ್ತೆ. ಅದು ಯಾವ ಥರ ಅಚೀವ್ ಮಾಡೋಕ್ಕಾಗುತ್ತೆ ಇಟ್ ಡಿಫರ್, ಬಿಕಾಸ್ ಕೆಲವು ಬೈಕ್ಸು ಅಷ್ಟೊಂದು ಪವರ್ ಇರೋಲ್ಲ, ಬಟ್ ಅದರಲ್ಲಿ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಇರುತ್ತೆ. ಮೇ ಬಿ ಕೆಲವು ಬೈಕ್ಸು ಪವರ್ ಜಾಸ್ತಿ ಇರುತ್ತೆ ಬಟ್ ವಿಂಡ್ ಪ್ರೊಟೆಕ್ಷನ್ ಇರಲ್ಲ, ಆ್ಯಂಡ್ ಕೆಲವು ಬೈಕ್ಸಲ್ಲಿ ನಿಮಗೆ ಎರಡೂ ಸಿಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ನಿಮಗೆ ಲಿಸ್ಟ್ ಮಾಡ್ತಾ ಇದ್ದೀನಿ ಬೈಕ್ಸ್ನ. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಆ್ಯಂಡ್ ನನ್ನ ಒಪಿನಿಯನಲ್ಲಿ ಇದು ನಂದು ಫ್ಯೂಚರ್ ವೀಡಿಯೋಸಲ್ಲೂ ಐ ವುಡ್ ಸೇ ಇದು ಚೇಂಜ್ ಆಗಲ್ಲ, ಈ ಕ್ರೈಟೀರಿಯಾ ಫಾರ್ ಟೂರಿಂಗ್ ಬೈಕ್ಸ್, ದ್ಯಾಟ್ ಈಸ್ ದ್ಯಾಟ್ ಎಸ್ಪೆಷಲಿ ಇನ್ 2025 ದೆರ್ ಈಸ್ ನೋ ಡೌಟ್ ಶುಡ್ ಕಮ್ ವಿತ್ ಟ್ಯೂಬ್ಲೆಸ್ ಟೈರ್. ಸೊ ಟ್ಯೂಬ್ಲೆಸ್ ಟೈರ್ ಇಲ್ಲ ಅಂದರೆ ಎಷ್ಟೇ ಚೆನ್ನಾಗಿದ್ದರೂ ಬೈಕು ನಾನು ಟೂರಿಂಗ್ ಬೈಕ್ಸ್ ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡಲ್ಲ. ಇದು 2025 ಅಂತ ಅಲ್ಲ, ನೆಕ್ಸ್ಟ್ 2026 ಆಗಿರಲಿ 2050 ಆಗಿರಲಿ, ನಾನು ಟ್ಯೂಬ್ಲೆಸ್ ಟೈರ್ ಇರುವಂಥ ಆಪ್ಷನ್ಸ್ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಡೀಲ್ ಬ್ರೇಕರ್ ಕ್ರೈಟೀರಿಯಾ ನನ್ನ ಒಪಿನಿಯಲ್ಲಿ ಟೂರಿಂಗ್ ಬೈಕ್ಸಲ್ಲಿ. ನಿಮಗೆ ಓನ್ಲಿ ವೆನ್ ಯು ಎನ್ಕೌಂಟರ್ ಅ ಪಂಚರ್ ನಿಮಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ನಾನು ಹೇಳಿದ್ದೀನಿ ನೋಡಿ ಇದಕ್ಕಿಂತ ಮೊದಲು, ಅದು ಯಾವುದು ಸೂಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಪ್ರಕಾರ ದಿಸ್ ಕ್ರೈಟೀರಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಯು ಹ್ಯಾವ್ ಟು ಕನ್ಸಿಡರ್ ವೈಲ್ ಟೂರಿಂಗು. ಆ್ಯಂಡ್ ಇದನ್ನು ತುಂಬ ಜನ ಅನುಭವಿಸಿದ್ದಾರೆ. So anyway, so that is the 7 criteria I am listed to choose the top 10 touring bikes. So anyway, the list na ivaga start ಮಾಡೋಣ. ಸೊ ಫಸ್ಟ್ ಬೈಕ್ ಬಂದ್ಬಿಟ್ಟು ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ದ್ಯಾಟ್ ಈಸ್ ದ KTM 390 Adventure X. ಎಸ್, ಆಫ್ಟರ್ ದ ರೀಸೆಂಟ್ ಅಪ್ಡೇಟ್ ಅಂತೂ ಇದನ್ನು ಬೀಟ್ ಮಾಡೋವಂಥ ಯಾವ ಬೈಕು ಇವಾಗಿಲ್ಲ. ಸೊ ನೀವು ಹೇಳ್ಬೋದು, ನೆಗೆಟಿವ್ ಪಾರ್ಟ್ಗೆ ಬಂದುಬಿಡ್ತೀನಿ, ಬಿಕಾಸ್ ಐ ಥಿಂಕ್ ಪಾಸಿಟಿವ್ ತುಂಬ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಎಲ್ಲ ಬೈಕ್ಸ್ ಬಗ್ಗೆ, ನಾನು ಮೆನ್ಷನ್ ಮಾಡೋ ಬೈಕ್ಸ್ ಬಗ್ಗೆ. ಸೊ ನೆಗೆಟಿವ್ ಪಾರ್ಟೇ ಹೇಳ್ತೀನಿ ಆ್ಯಂಡ್ ಅದಕ್ಕೆ ಕೌಂಟರ್ ಪಾಯಿಂಟು ಹೇಳ್ಬಿಡ್ತೀನಿ. ದ ಮೇನ್ ನೆಗೆಟಿವ್ ಬಂದುಬಿಟ್ಟು ವುಡ್ ಬಿ ದ್ಯಾಟ್ ಇದರಲ್ಲಿ ವೈಬ್ರೇಷನ್ ಇದೆ, ಆ್ಯಂಡ್ ಅದು ನನ್ನ ಒಪಿನಿಯನ್ನಲ್ಲಿ ಈಸ್ ಅ ಡೀಲ್ ಬ್ರೇಕರ್ ಅಂತಲೇ ಹೇಳ್ತೀನಿ. ನನಗೂ ಇದರಲ್ಲಿ ಬೈಕಲ್ಲಿರುವಂಥ ವೈಬ್ರೇಷನ್ ಇಷ್ಟ ಆಗಿಲ್ಲ. ಸೊ ಇಫ್ ವೈಬ್ರೇಷನ್ ಈಸ್ ಅನ್ ಇಶ್ಯೂ, ಡೆಫಿನೆಟ್ಲಿ ನೀವು ಇದನ್ನು ರಿಜೆಕ್ಟ್ ಮಾಡ್ಬೋದು ಈ ಬೈಕ್ನ. ಬಟ್ ಇಫ್ ಯು ಕ್ಯಾನ್ ಮ್ಯಾನೇಜ್ ದ ವೈಬ್ರೇಷನು, ನನ್ನ ಒಪಿನಿಯನಲ್ಲಿ ಇದರಲ್ಲಿ ಯಾವ ಇಶ್ಯೂಸು ಇಲ್ಲ. ಸೊ ಆಬ್ವಿಯಸ್ಲಿ ನೀವು ಒಂದು ಇಶ್ಯೂ ಡೆಫಿನೆಟ್ಲಿ ಮೆನ್ಷನ್ ಮಾಡ್ತೀರಾ, ಇಸ್ ದ್ಯಾಟ್ ಇದರದ್ದು ಸೀಟ್ ಕಂಫರ್ಟು ಅಷ್ಟು ಚೆನ್ನಾಗಿಲ್ಲ ಕಂಪೇರ್ಡ್ ಟು ದ ಅದರ್ ಬೈಕ್ಸ್ ಇನ್ ದ ಮಾರ್ಕೆಟು. ಬಟ್ ಐ ವುಡ್ ಸೇ ಸೀಟ್ ಕಂಫರ್ಟ್ ಈಸ್ ಸಮಥಿಂಗ್ ನೀವೊಂದು ಸೀಟ್ ಮ್ಯಾನುಫ್ಯಾಕ್ಚರ್ ಹೋಗ್ಬಿಟ್ಟು ಮಾಡಿಫೈ ಮಾಡ್ಬೋದು. ಸೊ ಅದೇನು ದೊಡ್ಡ ವಿಚಾರ ಅಲ್ಲ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ತುಂಬ ಜನ ಸಜೆಸ್ಟ್ ಮಾಡ್ತಾಯಿದ್ರು, ಈಸ್ ದ್ಯಾಟ್ ಇದರಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇದೆ. ಅದು ನಾನು ರಿಸಾಲ್ವ್ ಮಾಡಿಬಿಟ್ಟಿದ್ದಾರೆ ಆಫ್ಟರ್ ಮಾರ್ಕೆಟಿಂದ. ಸೊ ನಿಮಗೆ ಆಟೋ ಇಂಜಿನ್ ಆಗಿರಲಿ ಆರ್ ಮೋಟೋ ಟಾರ್ಕ್ ಆಗಿರಲಿ, ಇದಕ್ಕೆ ಒಳ್ಳೆ ಆಕ್ಸೆಸರೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫಾರ್ ದ ಟೂರಿಂಗು. ಸೊ ಅದರಿಂದ ಆ ಪ್ರಾಬ್ಲಮ್ಮು ಇಲ್ಲ. ಸೊ ಓವರಾಲ್ ಏನೂ ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ನಿಮಗೆ ಅಡ್ವಾಂಟೇಜು ಇದೊಂದು ಲೈಟ್ ವೆಯ್ಟ್ ಬೈಕು. ಸೊ ಇಟ್ ಈಸ್ ಈಸಿ ಫಾರ್ ಲಾಡ್ ಆಫ್ ಪೀಪಲು. ಸೀಟ್ ಹೈಟು ಮ್ಯಾನೇಜಬಲ್ ಇದೆ 825, ಪ್ಲಸ್ ಇದ್ರ ಸೀಟ್ ಸ್ಲಿಮ್ ಆಗಿರೋದ್ರಿಂದ ಕಾರ್ನರ್ಸಲ್ಲಿ ನಿಮಗೆ ಈಸಿಲಿ ನೀವು ಫ್ಲ್ಯಾಟ್ ಫುಟ್ ಮಾಡ್ಬೋದು. ಇಫ್ ಯು ಆರ್ ಅಬೌವ್ 5'8" ಆರ್ ನೀವು 5'8" ಕಮ್ಮಿ ಇದ್ದೀರಾ ಅಂದರೂ ನೀವು ಮ್ಯಾನೇಜ್ ಮಾಡ್ಬೋದು ಈಸಿಲಿ. ಆ್ಯಂಡ್ ಆಲ್ಸೋ ದಿಸ್ ಬೈಕ್ ಹ್ಯಾಸ್ ಲಾಡ್ ಆಫ್ ಫೀಚರ್ಸು. ತುಂಬ ಜನ ಅನ್ಕೋತಾರೆ ಫೀಚರ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ, ಅದು ಡಿಬೇಟೇಬಲ್. ಬಟ್ ಸ್ಟಿಲ್ ಐ ವುಡ್ ಸೇ ದ್ಯಾಟ್ ಈ ಫೀಚರ್ಸು ಡೆಫಿನೆಟ್ಲಿ ನಿಮಗೆ ಇನ್ ದ ಟೂರಿಂಗ್ ಆಸ್ಪೆಕ್ಟು ನಿಮಗೆ ಯೂಸ್ ಆಗುತ್ತೆ. ಗುಡ್ ಟು ಹ್ಯಾವ್ ಬಟ್ ಐ ವುಡ್ ಸೇ ಯೂಸ್ ಆಗುತ್ತೆ. ಲೈಕ್ ದ ಕ್ರೂಸ್ ಕಂಟ್ರೋಲು, ಕ್ವಿಕ್ ಶಿಫ್ಟರು, ಒಳ್ಳೆ TFT ಡಿಸ್ಪ್ಲೇ ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತೂ ಹೆವಿ ಯೂಸ್ಫುಲ್ ಇದೆ ಇದರಲ್ಲಿ, ವಿಚ್ ವಾಸ್ ನಾಟ್ ದೇರ್ ಇನ್ ದಿಸ್ ಬೈಕ್ ಪ್ರೀವಿಯಸ್ಲಿ. ಸೊ ಲಾಡ್ ಆಫ್ ಫೀಚರ್ಸು, ಪ್ಲಸ್ ನಿಮಗೆ ರೈಡಿಂಗ್ ಮೋಡ್ಸು ವಿಚ್ ಆರ್ ನಾಟ್ ಲೈಕ್ ಹೆಸರಿಗಷ್ಟೇ ರೈಡಿಂಗ್ ಮೋಡ್ಸ್ ಕೊಟ್ಟಿಲ್ಲ, ವೆರಿ ಯೂಸ್ಫುಲ್ ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇದೆ ಈ ಬೈಕಲ್ಲಿ ನನ್ನ ಒಪಿನಿಯನಲ್ಲಿ, ವಿಚ್ ಯು ವಾಂಟ್
ಇನ್ ಅ ಟೂರಿಂಗ್ ಬೈಕು. ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಬೇರೆ ಕೊಡ್ತಾ ಇದೆ ಆ್ಯಂಡ್ ಒಳ್ಳೆ ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗ್ಬೋದು. ಸೊ ಏನು ಇದರಲ್ಲಿ ಐ ವುಡ್ ಸೇ ನೆಗೆಟಿವ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಎಕ್ಸೆಪ್ಟ್ ಫಾರ್ ದ ವೈಬ್ರೇಷನು. ಸೊ ಇಫ್ ದ್ಯಾಟ್ ಈಸ್ ಅ ಡೀಲ್ ಬ್ರೇಕರ್ ಫಾರ್ ಯು ದೆನ್ ಯು ಕ್ಯಾನ್ ಲುಕ್ ಎಟ್ ದ ಅದರ್ ಬೈಕ್ಸ್ ಇನ್ ದಿಸ್ ಲಿಸ್ಟು. ಸೊ ಅದನ್ನು ಹೇಳೋಣ ಅಂತ ಇದ್ದೆ. ಸೊ ಸೆಕೆಂಡ್ ಬೈಕು ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಬೈಕು ಇಫ್ KTM 390 ಅಡ್ವೆಂಚರ್ ಎಕ್ಸು ಈ ಅಪ್ಡೇಟ್ ಕೊಡ್ತಾ ಇರಲಿಲ್ಲ. ದ್ಯಾಟ್ ಈಸ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450. ಸೊ ಈ ಬೈಕ್ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದ್ಯಾಟ್ ಯು ಎಂಡ್ ಅಪ್ ಬೈಯಿಂಗ್ ದಿಸ್ ಬೈಕ್ ಮೇನ್ಲಿ ಬಿಕಾಸ್ ನಿಮಗೆ ಏನು ಟೂರಿಂಗ್ಗೆ ರಿಕ್ವೈರ್ಮೆಂಟ್ ಇದೆ, ಬೇಸಿಕ್ ರಿಕ್ವೈರ್ಮೆಂಟ್ಸು ಅದೆಲ್ಲನೂ ಈ ಬೈಕು ಸ್ಯಾಟಿಸ್ಫೈ ಮಾಡಿಬಿಡುತ್ತೆ. ಇದರಲ್ಲಿ ಡಿಮೆರಿಟ್ಸು ಇದೆ, ಬಟ್ ಫಸ್ಟ್ ಪಾಸಿಟಿವ್ ಸೈಡ್ ಹೇಳೋದಾದರೆ ಇದರದ್ದು ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೆ ಟ್ಯಾಂಕ್ ರೇಂಜ್ ಕೊಡುತ್ತೆ, ನಿಮಗೆ ಸಿಟ್ಟಿಂಗ್ ಕಂಫರ್ಟ್ ಚೆನ್ನಾಗಿದೆ, ನಿಮಗೆ ಪಿಲಿಯನ್ ಫ್ರೆಂಡ್ಲಿ ಇದು. ಆ್ಯಂಡ್ ನೀವು ಇನ್ ಕೇಸ್ ನೀವು ಪಿಲಿಯನ್ ಜೊತೆ ಹೋಗ್ಬೇಕಂತ ಇದ್ದೀರಂದರೆ ಇದರಲ್ಲೇ ಹೋಗ್ಬೋದು. ಲಗೇಜ್ ಅಂತೂ ನೀವು ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು. ಬಟ್ ದ ಡಿಮೆರಿಟ್ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಇಸ್ ದ ಮೇನ್ ಇಶ್ಯೂ ಇಸ್ ದ ವೆಯ್ಟು. ಸೊ ವೆಯ್ಟ್ ಏನಕ್ಕೆ ಇಶ್ಯೂ ಆಗುತ್ತೆ ಅಂತ ಕೇಳೋದಾದರೆ ನೀವು ಕೇಳ್ಬೋದು ವೆಯ್ಟ್ ಏನು ದೊಡ್ಡ ವಿಚಾರ ಗುರು, ಹಿಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಇಟ್ ಈಸ್ ನಾಟ್ ಫಾರ್ ಎವ್ರಿ ಒನ್. ವೆಯ್ಟ್ನ ಮ್ಯಾನೇಜ್ ಮಾಡೋದು ಐ ವುಡ್ ಸೇ 50 to 60% ಪೀಪಲು ವುಡ್ ನಾಟ್ ಬಿ ಹ್ಯಾಪಿ ವಿತ್ ದ ವೆಯ್ಟು. ದ ಮೇನ್ ರೀಸನ್ ಏನಕ್ಕೆ ಅಂದರೆ ಇಫ್ ಯು ಆರ್ ಸಂಬಡಿ ಹೂಸ್ ನಾಟ್ ಓನ್ಲಿ ರೈಡಿಂಗ್ ಫಾರ್ ಟೂರಿಂಗೋಸ್ಕರ ಮಾತ್ರ ನೀವು ತೊಗೋತಾ ಇಲ್ಲ, ಬಟ್ ಆಲ್ಸೋ ಯು ಆರ್ ಕನ್ಸಿಡರಿಂಗ್ ಇಟ್ ಫಾರ್ ಸಿಟಿ ಯೂಸು, ನಿಮಗೆ ಈ ಬೈಕು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಂಪೇರ್ ಟು ದ ನಂಬರ್ ಒನ್ನು ದ KTM 390 ಅಡ್ವೆಂಚರ್ ವಿಚ್ ಇಸ್ ಅ ವರ್ಸಟೈಲ್ ಬೇಕು, ಟೂರಿಂಗು, ಆಫ್ ರೋಡಿಂಗು ಆ್ಯಂಡ್ ಐ ವುಡ್ ಸೇ ಈವನ್ ಸಿಟಿಯಲ್ಲೂ ಅದನ್ನು ಯೂಸ್ ಮಾಡ್ಬೋದು. ಬಟ್ ಈ ಬೈಕು ಇಸ್ ಓನ್ಲಿ ಮೆಂಟ್ ಫಾರ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಅದಕ್ಕಿಂತಲೂ ಬೆಟರ್ ಮಾಡುತ್ತೆ. ಬಟ್ ಸ್ಟಿಲ್ ದ್ಯಾಟ್ ಈಸ್ ದ ಪ್ರಾಬ್ಲಮ್ಮು, ದ ವೆಯ್ಟು. ಆ್ಯಂಡ್ ಕ್ಲಚ್ಚು ಸ್ವಲ್ಪ ಹಾರ್ಡ್ ಇದೆ. ಐ ನೋ ಚಾಸಿ ಇಶ್ಯೂಸು ತುಂಬ ಜನ ಮಾತಾಡ್ತಾರೆ, ಬಟ್ ಐ ವುಡ್ ಸೇ ದ್ಯಾಟ್ ಈಸ್ ಅ ಬಿಟ್ ಆಫ್ ಸೋಷಿಯಲ್ ಮೀಡಿಯಾ ಥಿಂಗು. ಮೆಜಾರಿಟಿ ಓನರ್ಸ್ಗೆ ಏನೂ ಇಶ್ಯೂಸ್ ಬಂದಿಲ್ಲ. ಬಟ್ ನನ್ನ ಪ್ರಕಾರ ನಟ್ಟು ಬೋಲ್ಟು ಸ್ವಲ್ಪ ಐ ವುಡ್ ಸೇ ಇನ್ನೂ ಅಪ್ ಮಾರ್ಕೆಟ್ ಇರಬೇಕಿತ್ತು. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ನೀವು ಕೇಳ್ಬೋದು. ಬಟ್ ಸ್ಟಿಲ್ ಡೀಲ್ ಬ್ರೇಕರ್ ಅಲ್ಲ, ಬಟ್ ವೆಯ್ಟ್ ನನ್ನ ಪ್ರಕಾರ ಇಸ್ ದ ಬಿಗ್ಗೆಸ್ಟ್ ಡೀಲ್ ಬ್ರೇಕರ್ ಫಾರ್ ಲಾಟ್ ಆಫ್ ಪೀಪಲ್ಲು. ಸೊ ಅದರಿಂದ ಇದನ್ನ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗು, ಈ ಬೈಕ್ನ ನೀವು ತೊಗೋತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ವಿತ್ ಅ ಟ್ಯೂಬ್ಲೆಸ್ ಸ್ಪೋಕ್ ವೀಲ್. ಸೊ ಆ ಎಕ್ಸ್ಟ್ರಾ ಅಮೌಂಟು ನೀವು ಪೇ ಮಾಡಲೇಬೇಕು. ಇಫ್ ನಾಟ್ ಇದನ್ನು ಬೈ ಮಾಡಬೇಡಿ, ಬಿಕಾಸ್ ದಿಸ್ ಇಸ್ ನಾಟ್ ಅ ಟೂರಿಂಗ್ ಬೈಕ್ ಇಫ್ ಯು ಆರ್ ನಾಟ್ ಬೈಯಿಂಗ್ ಇಟ್ ವಿತ್ ಅ ಟ್ಯೂಬ್ಲೆಸ್ ಸ್ಪೋಕ್ ವೀಲ್. ಸೊ ದ್ಯಾಟ್ ಈಸ್ ಸಮಥಿಂಗ್ ನಾನು ಹೇಳೋಣ ಅಂತ ಇದ್ದೆ. ಸೊ ನೆಕ್ಸ್ಟ್ ಬೈಕಿಗೆ ಬರೋಣ. ಸೊ ನೆಕ್ಸ್ಟ್ ಬೈಕ್ ಈಸ್ ದ KTM 250 ಅಡ್ವೆಂಚರ್. ಎಸ್, ಈ ಬೈಕು ಟು ಬಿ ವೆರಿ ಆನೆಸ್ಟು ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು, ಈ ಎಂಟೈರ್ ಕ್ಯಾಟಗರಿಯಲ್ಲಿ ಲಿಸ್ಟ್ ಆಫ್ ಟೂರಿಂಗ್ ಬೈಕ್ಸಲ್ಲಿ ದಿಸ್ ಈಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಬೈಕು. ಬಿಕಾಸ್ ನನ್ನ ಪ್ರಕಾರ ದಿಸ್ ಗಿವ್ಸ್ ಯು ಎವ್ರಿಥಿಂಗ್. ಅಂದರೆ ವ್ಯಾಲ್ಯೂ ಫಾರ್ ಮನಿ ಅಂದರೆ ಡೆಫಿನೆಟ್ಲಿ ನಿಮ್ಮದು ಟೂರಿಂಗ್ ರಿಕ್ವೈರ್ಮೆಂಟ್ಗೆ ಏನೇನು ಬೇಕು ಸಫಿಷಿಯೆಂಟ್ ಅಮೌಂಟ್ ಆಫ್ ನಿಮಗೆ ಲೈಕ್ ಕೇಪಬಿಲಿಟಿ, ಫೀಚರ್ಸು ಎಲ್ಲ ಇದರಲ್ಲಿ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಇದು ಟೂರಿಂಗ್ ಬೈಕ್ ಥರ ಇದೆ ಡಿಸೈನು, ದಟ್ ಈಸ್ ಒನ್ ಥಿಂಗು. ನಿಮಗೆ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗುತ್ತೆ, ಡೀಸೆಂಟ್ ಅಮೌಂಟ್ ಆಫ್ ಪವರ್ ಸಿಗುತ್ತೆ, ಕ್ರೂಸಿಂಗ್ ಸ್ಪೀಡು ಚೆನ್ನಾಗಿದೆ, ಲೈಟ್ ವೇಟ್ ಇದೆ, ಈಸಿ ಟು ಮೆನ್ಯೂವರು, ಎಲ್ಲ ಕಡೆ ನೀವು ಯೂಸ್ ಮಾಡ್ಬೋದು. ಸಿಟಿ, ಟೂರಿಂಗು, ಆಫ್ ರೋಡಿಂಗು, ಲಗೇಜು ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಸೊ ಇನ್ನೇನು ಬೇಕು ನಿಮಗೆ ಬೇಸಿಕಲಿ ಫ್ರಮ್ ಅ ಟೂರಿಂಗ್ ಬೈಕು? ಬೇಸಿಕಲಿ ಎಲ್ಲ ಕೊಡ್ತಾಯಿದೆ. ಎಸ್, ನಿಮಗೆ ಪವರ್ ಸ್ವಲ್ಪ ಶಾರ್ಟ್ ಅಂತ ಅನಿಸ್ಬೋದು ಓವರಾಲು ಕಂಪೇರ್ ಟು ದ ಫಸ್ಟ್ ಟು ಬೈಕ್ಸು. ಬಟ್ ನಾನು ಹೇಳೋದು ಕೇಳಿ, ದಿಸ್ ಈಸ್ ಅ ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ. ತುಂಬ ಜನ ಇದನ್ನು ಒಂದು ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಒಂದು 250ನ ಇಟ್ಟಿರೋದೇ 390 ಸೆಲ್ ಮಾಡೋಕ್ಕಂತ. ಯು ವಿಲ್ ಜಸ್ಟ್ ಸೇವ್ ಸ್ಮಾಲ್ ಮನಿ, ಏನಕ್ಕೆ ತೊಗೋತೀರಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಯು ಆರ್ ನಾಟ್ ಜಸ್ಟ್ ಗೋಯಿಂಗ್ ಟು ಸೇವ್ ಆನ್ ದ ಇನಿಷಿಯಲ್ ಕಾಸ್ಟು, ಬಟ್ ಆಲ್ಸೋ ಮೇಂಟೆನೆನ್ಸ್ ಕಾಸ್ಟು ನೀವು ಇಫ್ ಯು ಆರ್ ಕಂಪೇರಿಂಗ್ ವಿತ್ 390 ಅಡ್ವೆಂಚರು. ಸೊ ನನ್ನ ಒಪಿನಿಯನ್ಲಿ ಇಟ್ಸ್ ಅ ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ. ಐ ನೋ ನಿಮಗೆ ವ್ಯೂಸ್ ಬರಲ್ಲ, ಜಾಸ್ತಿ ಜನ ಇದನ್ನು ಐ ನೋ ದಟ್ ಯೂಟ್ಯೂಬು ಆರ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಅಷ್ಟೊಂದು ಕ್ಲೌಡ್ ಸಿಗಲ್ಲ. ಬಟ್ ಐ ವುಡ್ ಸೇ ಅದನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ಬೈ ಮಾಡ್ತಾ ಇದ್ದೀರ ಅಂದರೆ ಮೇ ಬಿ ನೀವು ದ ಟಾಪ್ 2 ತೊಗೋಬೇಕಾಗತ್ತೆ. ಬಟ್ ಐ ವುಡ್ ಸೇ ಪ್ರಾಕ್ಟಿಕಲಿ ಆ್ಯಂಡ್ ಫಾರ್ ಸಂಬಡಿ ಹೂಸ್ ರಿಯಲಿ ವಾಂಟ್ ಟು ಟೂರ್, ಹಿ ವಾಂಟ್ಸ್ ಟು ಮೇಕ್ ಲಾಟ್ ಆಫ್ ಕಂಟೆಂಟ್, ಎಲ್ಲ ಕಡೆ ಹೋಗ್ಬೇಕಂತ ಇದ್ದೀರಾ, ಟೆನ್ಷನ್ ಬೇಡ, ಮನಿ ಸೇವ್ ಮಾಡಬೇಕಂತ ಇದ್ದೀರಾ, ದಿಸ್ ಈಸ್ ದ ವ್ಯಾಲ್ಯೂ ಫಾರ್ ಮನಿ ಬೈಕು ನನ್ನ ಒಪಿನಿಯನ್ಲಿ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದುಬಿಟ್ಟು ವುಡ್ ಬಿ ದ ಸುಜುಕಿ ವಿ-ಸ್ಟಾರ್ಮು. ಈ ಬೈಕು ಐ ವುಡ್ ಸೇ ದ ಓನ್ಲಿ ಇಶ್ಯೂ ನಂಗೆ ಅನಿಸ್ತಾ ಇದೆ ಈಸ್ ದ್ಯಾಟ್ ದ ಸುಜುಕಿ ಅವರು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಇಷ್ಟೊಂದು ನಿಮಗೆ ಟ್ರ್ಯಾಕ್ಷನ್ ಇರಬೇಕಾದ್ರೆ, ಸಾಕಷ್ಟು ಜನ ಇದನ್ನು ಬೈ ಮಾಡಬೇಕಾದ್ರೂ ಐ ಡೋಂಟ್ ನೋ ವೈ ಸುಜುಕಿ ಈಸ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್. ಹೆಸರಿಗೆ ಒಂದು ಕಲರ್ ಅಪ್ಡೇಟ್ ಕೊಟ್ಬಿಟ್ರು ಅಷ್ಟೇ. ಬಟ್ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ವಿತ್ ಅಪ್ಡೇಟು. ಇನ್ನೂ ಬೆಟರ್ ಅಪ್ಡೇಟ್ ಕೊಡಬೇಕಿತ್ತು, ಸಸ್ಪೆನ್ಷನ್ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು, ಟ್ರಾವೆಲ್ ಜಾಸ್ತಿ ಮಾಡ್ಬೋದಿತ್ತು, ಸೋ ಮೆನಿ ಥಿಂಗ್ಸ್ ಮಾಡ್ಬೋದಿತ್ತು. ಬಟ್ ಏನೂ ಮಾಡಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಆನೆಸ್ಟ್ಲಿ ದಿಸ್ ಬೈಕ್, ದ ಮೇನ್ ಅಡ್ವಾಂಟೇಜ್ ವಿತ್ ದಿಸ್ ಬೈಕ್ ಆ್ಯಕ್ಚುಲಿ ಈಸ್ ದ ಡಿಸೈನ್. ಈ ಬೈಕು ವುಡ್ ಬಿ ದ ಲಾಸ್ಟ್ ಆಫ್ ದ 2 ಬೈಕ್ಸು ಇನ್ ದಿಸ್ ಲಿಸ್ಟು ವಿತ್ ಹ್ಯಾವಿಂಗ್ ದ ಟೂರಿಂಗ್ ಬೈಕ್ ಡಿಸೈನು. ಇದು ಬಿಟ್ಟರೆ ಬೇರೆ ಎಲ್ಲ ಬೈಕ್ಸಲ್ಲಿ ನಿಮಗೆ ಟೂರಿಂಗ್ ಬೈಕ್ ಡಿಸೈನ್ ಇರಲ್ಲ. ಸೊ ಡಿಸೈನ್ ಮೇನ್ ಫ್ಯಾಕ್ಟರ್, ಬಿಕಾಸ್ ನಿಮಗೆ ಇದರಲ್ಲಿ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ. ದ ಓನ್ಲಿ ನೆಗೆಟಿವ್ ಸೈಡು ನನ್ನ ಒಪಿನಿಯನ್ಲಿ ಐ ವುಡ್ ಸೇ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ ಐ ವುಡ್ ಸೇ ಹಿಲ್ ರೈಡಿಂಗಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಬಟ್ ನಾಟ್ ಟು ಸೇ ದಟ್ ಇದನ್ನು ಕಂಪ್ಲೀಟ್ಲಿ ಒಂದು ಡೀಲ್ ಬ್ರೇಕರ್ ಆಗಲ್ಲ. ನೀವು ಹಿಲ್ ರೈಡಿಂಗಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇದು ಪಿಲಿಯನ್ ಫ್ರೆಂಡ್ಲಿನೂ ಇದೆ, ಲಗೇಜ್ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಕಂಫರ್ಟ್ ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ದ ಡಿಸೈನ್ ಬೇಸಿಕಲಿ.
ಸೊ ತುಂಬಾ ಒಳ್ಳೆ, ಅಗೇನ್ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಲೂ ಹೇಳ್ಬೋದು, ಬಟ್ ಐ ವುಡ್ ಸೇ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಪವರು ಐ ವುಡ್ ನಾಟ್ ಕನ್ಸಿಡರ್ ಪ್ಯೂರ್ಲಿ ಆಸ್ ಅ ವ್ಯಾಲ್ಯೂ ಫಾರ್ ಮನಿ, ಬಟ್ ಇಟ್ ಈಸ್ ಅ ಗುಡ್ ನಿಮಗೆ ಡೀಲ್ ಅಂತ ಹೇಳ್ತೀನಿ ಫಾರ್ ದ ಮನಿ ವಾಟ್ ಯು ಆರ್ ಪೇಯಿಂಗ್ ಅಷ್ಟೇ ಅಂತ ಹೇಳ್ತೀನಿ. ಸೊ ದ್ಯಾಟ್ ಈಸ್ ವೈ ಐ ಕನ್ಸಿಡರ್ ಇಟ್ ಇನ್ ದ 4th ಪೊಸಿಷನು. 5th ಪೊಸಿಷನಲ್ಲಿ ನಿಮಗೆ ಡಾಮಿನಾರ್ 400 ಫ್ರಮ್ ದ ಬಜಾಜ್ ಇದೆ. ಸೊ ದಿಸ್ ಇಸ್ ಅ ವೆರಿ ಓಲ್ಡ್ ಬೈಕು, ಐ ನೋ, ಆ್ಯಂಡ್ ನಾನು ತುಂಬ ಬೈದಿದ್ದೀನಿ ಏನಕ್ಕೆ ಈ ಥರ ಅಪ್ಡೇಟ್ ಕೊಟ್ಟಿದ್ದೀರಾ, ಏನು ಅಪ್ಡೇಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅಂತ. ದ್ಯಾಟ್ ಈಸ್ ಮೋರ್ ಬಿಕಾಸ್ ಆಫ್ ದ ಲವ್ ಆಫ್ ದಿಸ್ ಬೈಕು. ಐ ವಿಶ್ಡ್ ಇದಕ್ಕೆ ಲೈಕ್ ದ ಕೈಂಡ್ ಆಫ್ ಬೈಕ್ ಇಟ್ ಹ್ಯಾಸ್. ಸೊ ನಿಮಗೆ V-Storm 250 ಥರ ಮೋರ್ ಡಿಸೈನ್ ಕೊಡಬೇಕಿತ್ತು, ವಿಚ್ ಇಸ್ ಮೋರ್ ಟೂರಿಂಗ್ ಫ್ರೆಂಡ್ಲಿ. ಬಟ್ ಸ್ಟಿಲ್ ಈ ಡಿಸೈನು ಚೆನ್ನಾಗಿದೆ, ಇಟ್ಸ್ ನಾಟ್ ಲೈಕ್ ಬ್ಯಾಡ್ ಡಿಸೈನ್ ಇದೆ. ಸ್ವಲ್ಪ ನನಗೆ ಎನ್ಹಾನ್ಸ್ ಮಾಡಬೇಕಿತ್ತು ಅಂತ ಅನಿಸ್ತು ಬಜಾಜ್ ಅವರು, ಬಟ್ ಸ್ಟಿಲ್ ದ ಕರೆಂಟ್ ಡಿಸೈನ್ ಇಸ್ ಆಲ್ಸೋ ಗುಡ್. ಆ್ಯಂಡ್ ಇದರಲ್ಲಿ ನಿಮಗೆ ಸಾಕಷ್ಟು ಫೀಚರ್ಸ್ ಸಿಗ್ತಾ ಇದೆ. ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ, ನಿಮಗೆ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ಚು, ಟ್ರ್ಯಾಕ್ಷನ್ ಕಂಟ್ರೋಲು ಆ್ಯಂಡ್ 6 ಸ್ಪೀಡ್ ಗೇರ್ ಬಾಕ್ಸು, ಆ್ಯಂಡ್ ಪವರ್ ತುಂಬ ಚೆನ್ನಾಗಿದೆ. ಫಾರ್ ದ ಮನಿ ಯು ಆರ್ ಪೇಯಿಂಗು ಯು ಆರ್ ಗೆಟಿಂಗ್ ಅ ವೆರಿ ಗುಡ್ ಅಮೌಂಟ್ ಆಫ್ ಪವರ್ ನನ್ನ ಒಪಿನಿಯನ್ಲಿ. ಎಸ್, NS 400 ಈಸ್ ಮೋರ್ ಐ ವುಡ್ ಸೇ ನೇಕೆಡ್ ಬೈಕು, ಅದು ಇನ್ನೂ ಕಮ್ಮಿಗೆ ಸಿಗುತ್ತೆ ನಿಮಗೆ. ಇನ್ ಕೇಸ್ ಇದಕ್ಕಿಂತ ಕಮ್ಮಿ ತೊಗೋಬೋದು, ಬಟ್ ಐ ವುಡ್ ಸೇ ದಿಸ್ ಈಸ್ ಮೋರ್ ಮೇಡ್ ಫಾರ್ ಟೂರಿಂಗು. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಬಜಾಜ್ ಅವ್ರ ಕಡೆಯಿಂದನೇ ನಿಮಗೆ ಸಾಕಷ್ಟು ಆಕ್ಸೆಸರೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಟೂರಿಂಗ್ಗೆ. ಸೊ ಅದನ್ನು ನೀವು ಈಸಿಲಿ ಆಕ್ಸೆಸ್ ಮಾಡ್ಬೋದು. ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಐ ಥಿಂಕ್ ದೇರ್ ಈಸ್ ಅ ಪ್ಯಾಕೇಜ್ ಇದೆ, ಟೂರಿಂಗ್ ಪ್ಯಾಕೇಜ್ ಆರ್ ಸಮಥಿಂಗ್, ಅದನ್ನು ಪೇ ಮಾಡಿದೆ ಯು ಕ್ಯಾನ್ ಗೆಟ್ ದಟ್. ಸೊ ಅದಕ್ಕೋಸ್ಕರ ನಂಗೆ ಅನಿಸುತ್ತೆ ಓವರ್ ಆಲ್ ನೀವು ಟೂರಿಂಗ್ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ ಅಂದರೆ ದಿಸ್ ವುಡ್ ಬಿ ದ ಬೆಸ್ಟ್ ಬೈಕ್ ಟು ಬೈ. ಇಫ್ ಯು ಆರ್ ಕನ್ಸಿಡರಿಂಗ್ ಅ ಗುಡ್ ಇನಫ್ ಪವರ್, ನಿಮಗೆ ಕ್ರೂಸಿಂಗ್ ಸ್ಪೀಡ್ ಬೇಕು ಆನ್ ದ ಹೈವೇಸ್ ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ಫಾರ್ ಟೂರಿಂಗ್ ಅಂತ ಹೇಳ್ತೀನಿ. ಸೊ 6th ಬೈಕ್ ಬಂದು ವುಡ್ ಬಿ ದ ಮೀಟಿಯಾರ್ 350. ಸೊ ಮೀಟಿಯಾರ್ 350 ಏನು ಗುರು ಈ ಬೈಕ್ ಕೇಳೇ ಇಲ್ಲ ನಾನು ಅಂತ ಕೆಲವರು ಹೇಳ್ಬೋದು. ಆ್ಯಂಡ್ ವಾಟ್ ಇಸ್ ದಿಸ್ ಹಳೆ ಕಾಲದ ಓಬಿರಾಯ್ ಕಾರ್ ಬೈಕ್ನ ನೀನು ಟೂರಿಂಗ್ ಬೈಕ್ ಅಂತ ಹೇಳ್ತಾ ಇದೆಯಲ್ಲ, ಇದು ಏನು ನೀನು ರೆಟ್ರೋ ಬೈಕ್ ತಾನೇ ಇದು ಅಂತ. ಸೊ ನೆಕ್ಸ್ಟ್ ನಾನು 4 ಬೈಕ್ ವಿಚ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ವಿಲ್ ಬಿ ಆಲ್ ರೆಟ್ರೋ ಬೈಕ್ಸ್ ಓನ್ಲಿ. ಬಟ್ ಹಿಯರ್ ಮೀ ಔಟು, ಈ ಬೈಕ್ದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಬೇಸಿಕಲಿ ದ ಡಿಸೈನ್ ಒಂದು, ಆ್ಯಂಡ್ ನನ್ನ ಪ್ರಕಾರ ದ ವರ್ಸಟಿಲಿಟಿ ಆಫ್ ದಿಸ್ ಬೈಕು ಆ್ಯಂಡ್ ದ ವ್ಯಾಲ್ಯೂ ಫಾರ್ ಮನಿ ಆಫ್ ದಿಸ್ ಬೈಕು. ದ ಫಸ್ಟ್ ಕಂಪ್ಲೇಂಟ್ ಈ ಬೈಕ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಪವರ್ ಕಮ್ಮಿ ಇದೆ, 20 BHP ಇದೆ ಅಂತ. ಬಟ್ ದ ಥಿಂಗ್ ಈಸ್ ಐ ನೋ ದಟ್ 20 BHPಯಲ್ಲಿ ನೀವು ಕ್ರೂಸಿಂಗ್ ಸ್ಪೀಡ್ ಅಪ್ ಟು 90 to 100 ಮಾಡ್ತಾ ಇದ್ದಾರೆ, ನಿಮಗೆ ಆಬ್ವಿಯಸ್ಲಿ ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ದ ಅಡ್ವಾಂಟೇಜ್ ಏನಿದೆ ಅಂದರೆ ಒಂದು ಇದ್ರದ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ನಿಮಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗೋದ್ರಿಂದ ಈವನ್ ದೋ ನಿಮಗೆ ದಟ್ ಸ್ಟ್ರೆಸ್ಫುಲ್ ಆಗಿ ನಿಮಗೆ 20 BHPಯಲ್ಲಿ ರೈಡ್ ಮಾಡ್ತಾಯಿದ್ರು ನಿಮಗೆ ಅದು ಫೀಲ್ ಆಗಲ್ಲ ಬಿಕಾಸ್ ಆಫ್ ದ ವಿಂಡ್ ಪ್ರೊಟೆಕ್ಷನ್ ಆ್ಯಂಡ್ ದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ. ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು. ಆ್ಯಂಡ್ ಆಲ್ಸೋ ಇದ್ರ ಅರ್ಗೋನಾಮಿಕ್ಸ್ ತುಂಬ ಕಂಫರ್ಟೇಬಲ್ ಆಗಿದೆ. ಓನ್ಲಿ ಥಿಂಗ್ ನಿಮಗೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಏನಂತ ಹೇಳ್ತೀನಿ ಅಂದರೆ ಐ ವುಡ್ ಸೇ ನಿಮಗೆ ಸ್ಯಾಡ್ಲಿಂಗ್ ಮಾಡೋಕ್ಕಾಗಲ್ಲ ಈ ಬೈಕಲ್ಲಿ, ಬಿಕಾಸ್ ಇದರದ್ದು ಫುಟ್ ಪ್ಯಾಕ್ ಪೊಸಿಷನ್ ಮುಂದ್ಗಡೆ ಇದೆ. ಅದರ್ವೈಸ್ ನಿಮಗೆ ಸಖತ್ತಾಗಿದೆ ಇದರದ್ದು ಪ್ಯಾಕೇಜು. ನಿಮಗೆ 15 ಲೀಟರ್ ಟ್ಯಾಂಕು, ಹಿಂದ್ಗಡೆ ಪಿಲಿಯನ್ನು ಸ್ವಲ್ಪ ಲೀನಾಗಿದ್ದಾರೆ ಅಂದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಹಾಕ್ಬೋದು ನೀವು ಆರಾಮಾಗಿ. ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಯು ಆರ್ ಗೆಟಿಂಗ್ ಅ ಕೂಲ್ ಲುಕಿಂಗ್ ಬೈಕು. ನಿಮ್ಮ ಟೂರ್ಸಲ್ಲಿ ಒಳ್ಳೆ ಫೋಟೋಸ್ ತೆಗಿಬೋದು ವಿತ್ ದಿಸ್ ಬೈಕು. ಸೊ ಐ ವುಡ್ ಸೇ ದಿಸ್ ಈಸ್ ಅ ವೆರಿ ಗುಡ್ ಪ್ಯಾಕೇಜ್. ಪ್ಲಸ್ ಪ್ರೈಸಿಂಗು ತುಂಬ ಚೆನ್ನಾಗಿದೆ. ನಿಮಗೆ ಓವರ್ ಆಲ್ ಮೇಂಟೆನೆನ್ಸು ಕಮ್ಮಿ ಇರುತ್ತೆ, ಬಿಕಾಸ್ ದಿಸ್ ಇಸ್ ಅನ್ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಮೇಂಟೆನೆನ್ಸು ಇರಲ್ಲ. ಸೊ ತುಂಬಾ ಒಳ್ಳೆ ಪ್ಯಾಕೇಜು, ತುಂಬಾ ಅಂಡರ್ ರೇಟೆಡ್ ಪ್ಯಾಕೇಜು. ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಐ ವುಡ್ ಸೇ ವೆರಿ ಗುಡ್ ಬೈಕ್ ಅಂತಲೇ ಹೇಳ್ತೀನಿ ನಾನು. 7th ಬೈಕ್ ಬಂದ್ಬಿಟ್ಟು ವುಡ್ ಬಿ ಮೈ ಬೈಕ್, ದ್ಯಾಟ್ ಈಸ್ ದ ಸ್ಕ್ರಾಂಬ್ಲರ್ 400X. ಸೊ ನೀವು ಕೇಳ್ಬೋದು ವೈ ನೀನು ಮೀಟಿಯಾರ್ 350ನ ಅಬೌವ್ ಸ್ಕ್ರಾಂಬ್ಲರ್ 400X ಇಟ್ಟಿದೆಯಾ ಅಂತ ಕೇಳೋದಾದರೆ, ಸ್ಕ್ರಾಂಬ್ಲರ್ 400Xಲ್ಲಿ ಎಸ್ ದ ಅಡ್ವಾಂಟೇಜ್ ತುಂಬ ಜನ ಮಾತಾಡ್ತಾರೆ, ತುಂಬ ಜನ ಇದನ್ನ ಟೂರಿಂಗ್ ಬೈಕ್ ಅಂತ ಹೇಳ್ತಾ ಇದ್ದಾರೆ, ವಿಚ್ ಈಸ್ ಐ ವುಡ್ ಸೇ ಸ್ವಲ್ಪ ಓವರ್ ಐ ವುಡ್ ಸೇ ರೇಟ್ ಮಾಡ್ತಾ ಇದ್ದಾರೆ ಕಂಪೇರ್ ಟು ವಾಟ್ ದ ಕೇಪಬಿಲಿಟೀಸ್. ಎಸ್ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮಗೆ ಕ್ರೂಸಿಂಗ್ ಸ್ಪೀಡ್ ಚೆನ್ನಾಗಿ ಸಿಗುತ್ತೆ. ಎಸ್, ಆ್ಯಂಡ್ ಇದರಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿರೋದ್ರಿಂದ ನಿಮಗೆ ದಟ್ ಕಂಫರ್ಟ್ ಸಿಗುತ್ತೆ ಇನ್ ದ ಆಫ್ ರೋಡ್ ಸಿಚುವೇಷನು. ಬಟ್ ಐ ವುಡ್ ಸೇ ದ ಪ್ರಾಬ್ಲಮ್ ಏನು ಅಂದರೆ ಇದರಲ್ಲಿ ಇಸ್ ದ ವಿಂಡ್ ಪ್ರೊಟೆಕ್ಷನ್. ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಇಲ್ದಿರೋದ್ರಿಂದ ಐ ವುಡ್ ರೇಟ್ ಮೀಟಿಯಾರ್ 350 ಮೋರ್ ದ್ಯಾನ್ ದಿಸ್ ಬೈಕು. ಬಟ್ ಇಟ್ ಈಸ್ ಅ ವೆರಿ ಲೈಕ್ ಐ ವುಡ್ ಸೇ ವರ್ಸಟೈಲ್ ಬೈಕು. ತುಂಬಾ ನಿಮಗೆ ಲೈಕ್ ಎಲ್ಲ ಸಿಚುವೇಷನ್ಸಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಪ್ಲೇಸಸಲ್ಲೂ ನೀವು ಈಕ್ವಲಿ ಎಂಜಾಯ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮೀಟಿಯಾರ್ 350 ಎಸ್ ನೀವು ಆಫ್ ರೋಡಲ್ಲಿ ಸಮ್ಹಾವ್ ಯೂಸ್ ಮಾಡ್ಬೋದು ಬಿಕಾಸ್ ಅದರ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಬಟ್ ಸ್ಟಿಲ್ ಯು ವಿಲ್ ಫೈಂಡ್ ಇಟ್ ಸ್ಟಿಫರ್ ಬಿಕಾಸ್ ಆಫ್ ದ ಸಸ್ಪೆನ್ಷನ್ನು. ಬಟ್ ಇದರಲ್ಲಿ ನಿಮಗೆ ಎಲ್ಲ ಕಡೆ ಸಿಟಿಯಲ್ಲೂ ಎಂಜಾಯ್ ಮಾಡ್ತೀರಾ, ಟೂರಿಂಗಲ್ಲೂ ಒಂದೇ ಥರ ಇರುತ್ತೆ, ಆ್ಯಂಡ್ ಆಫ್ ರೋಡಿಂಗಲ್ಲೂ ಒಂದೇ ಥರ, ಐ ಮೀನ್ ಡೀಸೆಂಟ್ ಆಫ್ ರೋಡಿಂಗಲ್ಲೂ ನೀವು ಆರಾಮಾಗಿ ಎಂಜಾಯ್ ಮಾಡ್ತೀರಾ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟು. ಸೊ ಈ ಬೈಕೆ ಏನಕ್ಕೆ ಸ್ಕ್ರಾಮ್ 440 ಏನಕ್ಕೆ ಮೆನ್ಷನ್ ಮಾಡ್ತಿಲ್ಲ, ನಿಮಗೆ ಬಯಸ್ ಇದೆಯಲ್ವ, ಅದು ಕಮ್ಮಿ ಪ್ರೈಸಿಗೆ ಸಿಗುತ್ತಲ್ವ ಅಂದರೆ ಐ ವುಡ್ ಸೇ ನಾನು ಬಜೆಟ್ ಬೈಕ್ ಕ್ಯಾಟಗರಿ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ, ಬಜೆಟ್ ಬೈಕ್ಸ್ ಫಾರ್ ಟೂರಿಂಗು, ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಟಾಪ್ ಬೈಕ್ ಮೆನ್ಷನ್ ಮಾಡೋದ್ರಿಂದ ದ ಮೇನ್ ಪ್ರಾಬ್ಲಮ್ ಇಸ್ ಸ್ಕ್ರಾಮ್ 440 ಇಸ್ ದ ಕ್ರೂಸಿಂಗ್ ಸ್ಪೀಡು. ಸೊ ಇದರಲ್ಲಿ ನಿಮಗೆ ಬೆಟರ್ ಕ್ರೂಸಿಂಗ್ ಸ್ಪೀಡ್ ಕೊಟ್ಟಿರೋದ್ರಿಂದ ಇದಕ್ಕೆ ಜಾಸ್ತಿ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ನಿಮಗೆ ಪ್ರೈಸ್ ಕಮ್ಮಿ ಬೇಕಂದರೆ ಯು ಕ್ಯಾನ್ ಗೋ ವಿತ್ ದ ಸ್ಕ್ರಾಮ್ 440.
ಬೋತ್ ಆರ್ ಆಲ್ಮೋಸ್ಟ್ ಅ ಸಿಮಿಲರ್ ಬೈಕ್ ಅಂತಲೇ ಹೇಳ್ತೀನಿ, ಎಕ್ಸೆಪ್ಟ್ ಫಾರ್ ದ ಕ್ರೂಸಿಂಗ್ ಸ್ಪೀಡ್ ಆ್ಯಂಡ್ ಲಿಟಲ್ ಬಿಟ್ ಆಬ್ವಿಯಸ್ಲಿ ನಿಮಗೆ ಬೇರೆ ಡಿಸೈನ್ ಆ್ಯಂಡ್ ಫ್ಲೇರ್ ಇದೆ. ಸೊ ಈ ಬೈಕ್ ನಾನೇನಕ್ಕೆ ತೊಗೊಂಡೆ, ಇಷ್ಟು 7th ರೇಟ್ ಮಾಡ್ತಾ ಇದೆಯಲ್ಲ, ಅಂಡರ್ ರೇಟ್ ಮಾಡ್ತಾ ಇದೆಯಾ, ಸುಮ್ಮನೆ ಇದೆಲ್ಲ ಬುರುಡೆ ಬಿಡಬೇಡ ಅಂತ ಕೇಳೋದ್ರೆ, ನಾನು ಐ ಆಮ್ ಟ್ರೈಂಗ್ ಟು ಬಿ ವೆರಿ ಆನೆಸ್ಟು. ನನ್ನ ಆಡಿಯನ್ಸ್ ಆಬ್ವಿಯಸ್ಲಿ ನೋಡಿಬಿಟ್ಟು ಇಫ್ ದೇ ಪರ್ಚೇಸ್ ದ ಬೈಕು ದೇ ಶುಡ್ ಬಿ ಕ್ಲಿಯರ್ ಅಬೌಟ್ ದ ಪೊಸಿಷನು ಆ್ಯಂಡ್ ದೆನ್ ಪರ್ಚೇಸು. ನಾನು ಇದನ್ನು ತೊಗೊಳಕ್ಕೆ ಮೆನಿ ರೀಸನ್ಸ್ ಇದೆ, ಟೂರಿಂಗ್ ಒಂದೇ ರೀಸನ್ ಇಲ್ಲ, ಬಟ್ ಟೂರಿಂಗ್ ಆಸ್ಪೆಕ್ಟಲ್ಲಿ ಐ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಸ್ಟ್ಯಾಂಡ್ಸ್. ಸೊ ಇದು 7th ಪೊಸಿಷನಲ್ಲೇ ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬೈಕು ಯಾವುದು ಅಂತ ಕೇಳೋದಾದರೆ ದ್ಯಾಟ್ ಈಸ್ ದ ಹೀರೋ ಮ್ಯಾವ್ರಿಕ್ 440. ಸೊ ಈ ಬೈಕು ತುಂಬಾ ಅಂಡರ್ ರೇಟೆಡ್ ಬೈಕು. ಐ ನೋ ಸೇಲ್ಸ್ ಚೆನ್ನಾಗಿ ಮಾಡ್ತಾಯಿಲ್ಲ, ಆಲ್ರೆಡಿ ಹೇಳಿದೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಹೀರೋ ಮ್ಯಾನೇಜ್ಮೆಂಟು ವಿಚಿತ್ರವಾಗಿ ಅವರು ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ದೇರು, ಸೊ ಅದರಿಂದ ಆಗ್ತಾಯಿಲ್ಲ. ಬಟ್ ಐ ಥಿಂಕ್ ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿದೆ. ದಿಸ್ ಈಸ್ ಅ ವೆರಿ ಗುಡ್ ಬೈಕು, ತುಂಬಾ ಅಂಡರ್ ರೇಟೆಡ್ ಬೈಕು. ಎಲ್ಲರೂ ಹಾರ್ಲಿ ಡೇವಿಡ್ಸನ್ ತೊಗೋತಾ ಇದ್ದಾರೆ, ವಿಚ್ ಈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವು. ಇದು ನನ್ನ ಪ್ರಕಾರ ಫಾರ್ ದ ಮನಿ ಇಟ್ ಈಸ್. ಸೊ ನೀವು ಆರಾಮಾಗಿ ಟೂರ್ ಮಾಡ್ಬೋದು. ದ ಮೇನ್ ಅಡ್ವಾಂಟೇಜು ಐ ರೇಟ್ ಇಟ್ ಓವರ್ ಹಾರ್ಲಿ ಡೇವಿಡ್ಸನ್ ಅಂತ ಕೇಳೋದಾದರೆ ಈಸ್ ದ್ಯಾಟ್ ಇದರದ್ದು ಸಸ್ಪೆನ್ಷನ್ ಟ್ರಾವೆಲ್, ಸಸ್ಪೆನ್ಷನು ಸಕ್ಕದಾಗಿದೆ ಇದರದ್ದು. ನೀವು ಸಿಟಿ ಆಗಿರಲಿ, ಟೂರಿಂಗ್ ಮಾಡಬೇಕಾಗಿರಲಿ, ಆರ್ ಈವನ್ ಸರ್ಟನ್ ಆಫ್ ರೋಡಿಂಗ್ ಮಾಡಬೇಕಾದ್ರೂ ನಿಮಗೆ ತುಂಬ ಕಂಫರ್ಟ್ ಕೊಡುತ್ತೆ. ಸೀಟು ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಟ್ಯಾಂಕ್ ರೇಂಜ್ ಡೀಸೆಂಟ್ ಆಗಿದೆ. ಬಟ್ ನಿಮಗೆ ಒಳ್ಳೆ ಟಾರ್ಕಿ ಇಂಜಿನ್ನು, ನಿಮಗೆ ಎಲ್ಲ ಪ್ಲೇಸಸ್ಸು, ಹಿಲ್ ರೈಡು, ಎಲ್ಲ ರೈಡಲ್ಲೂ ನಿಮಗೆ ದಟ್ ಪವರ್ ಲ್ಯಾಕ್ ಅಂತ ಫೀಲ್ ಆಗೋಲ್ಲ. ಆರಾಮಾಗಿ ನಿಮಗೆ ಎಲ್ಲ ಥರ ಲಗೇಜು ಹೆವಿ ಆಗಿದ್ರೂ ಆರಾಮಾಗಿ ಪುಲ್ ಮಾಡುತ್ತೆ ಇದು. ಸೊ ಪುಲ್ಲಿಂಗ್ ಸಕ್ಕತ್ತಾಗಿದೆ ಈ ಗಾಡಿಯಲ್ಲಿ ಆ್ಯಂಡ್ ದ್ಯಾಟ್ ಈಸ್ ವೆರಿ ಯೂಸ್ಫುಲ್. ನೀವು ಟೂರಿಂಗ್ ಮಾಡಬೇಕಾದ್ರೆ ಪುಲ್ಲಿಂಗ್ ಮಾಡೋದು ಆ್ಯಂಡ್ ಟಾರ್ಕು ಸಕ್ಕತ್ ಇಂಪಾರ್ಟೆಂಟು ಈ ಗಾಡಿಯಲ್ಲಿ ಇದೆ. ಸೊ ಯೂಸ್ಫುಲ್ ಇದೆ. ದ ಓನ್ಲಿ ಡಿಸಡ್ವಾಂಟೇಜ್ ಅಗೇನ್ ದ ವಿಂಡ್ ಬ್ಲಾಸ್ಟ್ ಒಂದು, ಅದು ಬಿಟ್ಟರೆ ಸ್ವಲ್ಪ ಐ ವುಡ್ ಸೇ ದ ಗೇರ್ ಶಿಫ್ಟು ಸ್ವಲ್ಪ ಕ್ಲಂಕಿಯಾಗಿದೆ. ಅದು ಬಿಟ್ಟರೆ ನಾನು ಜಾಸ್ತಿ ಐ ವುಡ್ ಸೇ ಟೂರಿಂಗ್ ಆಸ್ಪೆಕ್ಟಿಂದ ನೋಡೋದಾದ್ರೆ ನಿಮಗೇನು ಡಿಸಡ್ವಾಂಟೇಜ್ ಇಲ್ಲ. ಆ್ಯಂಡ್ ಆಲ್ಸೋ ಹೀರೋದವರು ಇದಕ್ಕೆ ಟೂರಿಂಗ್ ಒಂದು ಸೆಟಪ್ಪು ಕೊಡ್ತಾ ಇದ್ದಾರೆ. ಪ್ಲಸ್ ಆಫ್ಟರ್ ಮಾರ್ಕೆಟು ಐ ಡೋಂಟ್ ನೋ ಹೌ ಮಚ್ ಸಪೋರ್ಟ್ ಇದೆ, ಬಟ್ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ಹೀರೋ ಕಡೆಯಿಂದಲೇ ನಿಮಗೆ ಸ್ವಲ್ಪ ಸಪೋರ್ಟ್ ಇದೆ. ಸೊ ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ಸೊ ಇದು ಒಳ್ಳೆ ಟೂರಿಂಗ್ ಬೈಕು, ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ 9th ಬೈಕ್ ಬರೋಣ. ಸೊ 9th ಬೈಕ್ ಬಂದು ಈಸ್ ದ ಸ್ಪೀಡ್ 400. ಸೊ ನೀವು ಕೇಳ್ಬೋದು ಸ್ಪೀಡ್ 400 ಏನಕ್ಕೆ ಗುರು, ಇಟ್ಸ್ ಲೈಕ್ ಅ ಸಣ್ಣ ಬೈಕು, ನೇಕೆಡ್ ಬೈಕು, ರೆಟ್ರೋ ಬೈಕು, ಏನಕ್ಕೆ ಇದನ್ನ ಕನ್ಸಿಡರ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಸಿ ದ ಥಿಂಗ್ ಈಸ್ ದಿಸ್ ಈಸ್ ಅ ರಾಂಗ್ ಅಸಂಪ್ಷನ್ ವಿತ್ ಲಾಡ್ ಆಫ್ ಪೀಪಲ್ ದ್ಯಾಟ್ ಒಂದು ಟೂರಿಂಗ್ ಬೈಕ್ ಅಂದರೆ ಅದು ಇಟ್ ಶುಡ್ ಲುಕ್ ಲೈಕ್ ಅ ಹಿಮಾಲಯನ್ನು ಆರ್ KTM 390 ಅಡ್ವೆಂಚರ್ ಥರಾನೇ ಕಾಣಬೇಕಂತ ಇಲ್ಲ. ಫಾರ್ ಅ ಶಾರ್ಟ್ ರೈಡರ್ ದ ಫಸ್ಟ್ ಥಿಂಗ್ ಫಾರ್ ಹಿಮ್ ಈಸ್ ದ್ಯಾಟ್ ಅವನು ಕಾಲು ಕೆಳಗಡೆ ಆರಾಮಾಗಿ ಇಟ್ಕೋಬೇಕು, ಈಸಿ ಟು ಮೆನ್ಯೂವರು, ಲೈಟ್ ಬೈಕ್ ಇರಬೇಕು. ಎಸ್ಪೆಷಲಿ ಫಾರ್ ಶಾರ್ಟರ್ ರೈಡರ್ಸು ನನ್ನ ಪ್ರಕಾರ ದಿಸ್ ಬೈಕ್ ವುಡ್ ಬಿ ಅ ವೆರಿ ಯೂಸ್ಫುಲ್ ಬೈಕು. ಇದೇ ಥರ ಎಷ್ಟೊಂದು ಬೈಕ್ಸ್ ಇದೆ, ಲೈಕ್ ಅವೆಂಜರು, ಹಂಟರು, ರಾನಿನ್ನು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದೆ. ಐ ವುಡ್ ಸೇ ದ ಮೋಸ್ಟ್ ಕ್ಲೋಸೆಸ್ಟ್ ಇದಕ್ಕೆ ಬಂದಿದ್ದು ವಾಸ್ ದ ರಾನಿನ್ನು. ಜಸ್ಟ್ ಲೈಕ್ ನಾನು ಸ್ಕ್ರಾಮ್ 440 ಹೇಳಿದೆ ನೋಡಿ, ಇದನ್ನು ತೊಗೋಬೋದು, ಆರ್ ರಾನಿನ್ 225 ತೊಗೋಬೋದು. ಇದರಲ್ಲಿ ದ ಮೇನ್ ಅಡ್ವಾಂಟೇಜ್ ಅಗೇನ್ ಐ ವುಡ್ ಸೇ ಈಸ್ ದ ಕ್ರೂಸಿಂಗ್ ಸ್ಪೀಡು. ಸೊ ಕ್ರೂಸಿಂಗ್ ಸ್ಪೀಡ್ ಸ್ವಲ್ಪ ಬೆಟರ್ ಆಗಿರೋದ್ರಿಂದ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ನಿಮ್ಮ ಬಜೆಟಲ್ಲಿ ಇದ್ದೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ರಾನಿನ್ 225. ಸೊ ನಿಮಗೊಂದು ಆಲ್ಟರ್ನೇಟಿವ್ ಆಪ್ಷನ್ ಕೊಡ್ತಾ ಇದ್ದೀನಿ ನಾನು. ಬಟ್ ಐ ವುಡ್ ಸೇ you will enjoy the cruising speed. And one more thing, why I consider speed 400, this is a very important thing. ನೀವು ಎಸ್ಪೆಷಲಿ ಒಂದು ನೇಕೆಡ್ ಬೈಕು ಆರ್ ಈ ಥರ ರೆಟ್ರೋ ರೋಡ್ಸ್ಟರ್ ಬೈಕಲ್ಲಿ ನೀವು ಈ ಥರ ಲೈಕ್ ಈಸಿ ಹ್ಯಾಂಡ್ಲಿಂಗು ಮತ್ತು ಕ್ವಿಕ್ಕಾಗಿ ಹೋಗೋಂಥ ಬೈಕಲ್ಲಿ ನೀವು ಟೂರ್ ಮಾಡ್ತಾ ಇದ್ದೀರ ಅಂದರೆ, ದ ಥಿಂಗ್ ಈಸ್ ಎಸ್ಪೆಷಲಿ ನೀವು ಹೈವೇಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ದಿಸ್ ಇಸ್ ಸಮಥಿಂಗ್ ನಾನು ಹಂಟರ್ 350ಯಲ್ಲಿ ರೈಡ್ ಮಾಡೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಈಸ್ ದ್ಯಾಟ್ you will definitely not be able to ride like ಒಂದು ಹಿಮಾಲಯನಲ್ಲಿ ನೀವು ಆರಾಮಾಗಿ 100, 120 ನೀವು ಇನ್ ಕೇಸ್ obviously ಇಟ್ಸ್ ನಾಟ್ ಕಂಫರ್ಟೇಬಲ್, ಬಟ್ ನೀವು ರೈಡ್ ಮಾಡ್ಬೋದು. ಮಾಡ್ತಾ ಇರಬೇಕಾದ್ರೆ ಸಮ್ಹಾವ್ ನೀವು ವಿಂಡ್ ಬ್ಲಾಸ್ಟ್ ಬರ್ತಾ ಇರುತ್ತೆ, ಬಟ್ ವಿಂಡ್ ಪ್ರೊಟೆಕ್ಷನ್ ಇರೋದ್ರಿಂದ ನೀವು ಸಮ್ಹಾವ್ ನೀವು ಅದೇ ಸ್ಪೀಡಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕ್ರೂಸ್ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಇಟ್ ದಟ್ ಸ್ಪೀಡ್ ಮಾಡ್ಬೋದು. ಬಟ್ ಆನ್ ನೇಕೆಡ್ ಬೈಕು ಆರ್ ಈ ಥರ ರೆಟ್ರೋ ರೋಡ್ಸ್ಟರು ಬೈಕಲ್ಲಿ ದ ಪ್ರಾಬ್ಲಮ್ ಏನಂದರೆ ನೀವು ಆ ಥರ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಟೈರ್ಡ್. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು ಅಂದರೆ, ನೀವು ಒಂದು ಕ್ವಿಕ್ ಲ್ಯಾಪ್ನ ಕವರ್ ಮಾಡಬೇಕಂತ ಇದೆ. ಅಂದರೆ ನಿಮಗೆ ಒಂದು ಸ್ಟ್ರೆಚ್ ಸಿಕ್ತು ಅಂತ ಅಂದ್ಕೊಳ್ಳಿ, ಆವಾಗ ನೀವು ಫಾಸ್ಟಾಗಿ ಆ ಲೊಕೇಶನ್ನ ಕವರ್ ಮಾಡಿಬಿಟ್ಟು ಆಮೇಲೆ ಅಗೇನ್ ನೀವು ಸ್ಲೋ ಆಗಿ ರೈಡ್ ಮಾಡ್ತೀರಾ. ದಿಸ್ ಇಸ್ ವಾಟ್ ಯು ವಿಲ್ ಡೂ ವಿತ್ ಅ ನೇಕೆಡ್ ಆರ್ ಈ ಥರ ರೆಟ್ರೋ ರೋಡ್ಸ್ಟರ್ ಬೈಕ್. ನಾನು ಹಂಟರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಐ ವಿಲ್ ನಾಟ್ ರೈಡ್ ಕಂಟಿನ್ಯೂಸ್ಲಿ ಅಟ್ ಒನ್ ಸ್ಪೀಡ್, ಈವನ್ ಸ್ಕ್ರಾಮ್ಲರಲ್ಲೂ ಮಾಡಲ್ಲ. ಬಟ್ ಹೇಳ್ತಾ ಇರೋದು ಇನ್ ಜನರಲ್ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ದ್ಯಾಟ್ ವಿತ್ ದೀಸ್ ಕೈಂಡ್ ಆಫ್ ಬೈಕ್. ಸೊ ಈ ಬೈಕ್ಸಲ್ಲಿ ಕ್ರೂಸಿಂಗ್ ಸ್ಪೀಡು ಆರ್ ಜನರಲಿ ದ ಪವರ್ ಬಂದ್ಬಿಟ್ಟು ಜಾಸ್ತಿ ಇದ್ದಷ್ಟು ಬೆನಿಫಿಟ್, ಬಿಕಾಸ್ ನೀವು ಬೇಗ ಡಿಸ್ಟೆನ್ಸ್ ಕವರ್ ಮಾಡಿಬಿಡ್ತೀರಾ ಲೈಕ್ ಸ್ಟ್ರೆಚ್ನ, ಆ್ಯಂಡ್ ದೆನ್ ಯು ಕ್ಯಾನ್ ರೈಡ್ ಸ್ಲೋಲಿ. ಬಟ್ ದ ಮೇನ್ ಡಿಸಡ್ವಾಂಟೇಜ್ ವಿತ್ ಸ್ಕ್ರಾಮ್ 440 ಆರ್ ರಾನಿನ್ 225 ಇಸ್ ದಟ್ ನೀವು ಆ ಕಂಫರ್ಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲಿಸ್ಟ್ ಮಾಡಿಲ್ಲ ಅದನ್ನ. ಬಟ್ ಬೋತ್ ಆರ್ ಐ ವುಡ್ ಸೇ ಆನರೇಬಲ್ ಮೆನ್ಷನ್ನು, ಸ್ಕ್ರಾಮ್ 440 ಆ್ಯಂಡ್ ರಾನಿನ್ 225. ಇದೆರಡು ಮಿಸ್ ಔಟ್ ಆಯಿತು, ಬಟ್ ಎಸ್ ದೇ ಆರ್ ಗುಡ್ ಬೈಕ್ಸು, ನೀವು ಕನ್ಸಿಡರ್ ಮಾಡ್ಬೋದು.
ಸೊ ಲಾಸ್ಟ್ ಬೈಕಿಗೆ ಬಂದುಬಿಡೋಣ. ಯೂಶಲಿ ಟಾಪ್ 10 ಟಾಪ್ 1 ಮಾಡ್ತಾರಲ್ಲ, ನೀನೇನು ಗುರು ಟಾಪ್ 1 ಟಾಪ್ 10 ಮಾಡ್ತೀವಿ, ಏನಕ್ಕೆ ಮಾಡೋದಂದರೆ ಯೂಶಲಿ ಜನರಿಗೆ ಗೊತ್ತಾಗುತ್ತೆ ಟಾಪ್ 1 or 2 ಬೈಕ್ಸ್ ಯಾವುದು ಅಂತ, ಬಿಕಾಸ್ ಅಷ್ಟು ಪಾಪ್ಯುಲರ್ ಆಗಿರುತ್ತೆ. ಸೊ ಟಾಪ್ 10 ಬಗ್ಗೆನೇ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಯಾವ್ದು ಗುರು ಟಾಪ್ 10 ಅಂತ. ಸೊ ಟಾಪ್ 10 ನೀವು ಕೇಳಿದಾಗ ಶಾಕ್ ಆಗ್ತದೆ. ದ್ಯಾಟ್ ಈಸ್ ದ KTM 390 ಅಡ್ವೆಂಚರ್. ಎಸ್, ಈ ಬೈಕು ನಾವು ಮರ್ತೇ ಹೋಯ್ತಲ್ಲ ಇವನಿಗೆ ಅಂತ ಅಂದ್ಕೊಂಡಿರ್ಬೋದು, ಬಟ್ ಈ ಬೈಕ್ನ ನಾನು 10th ಲಿಸ್ಟಲ್ಲಿ ಇಟ್ಟಿದ್ದೀನಿ. ದ ಮೇನ್ ಥಿಂಗ್ ವೈ ಐ ಆಮ್ ನಾಟ್ ಮೆನ್ಷನಿಂಗ್ ದಿಸ್ ಬೈಕ್ ಇನ್ ದ ಟಾಪ್ ಲಿಸ್ಟ್ ಅಂದರೆ, ಈ ಬೈಕು ಕೇಪಬಿಲಿಟಿಯಲ್ಲಿ ಏನೂ ಕ್ವಶನ್ಸ್ ಇಲ್ಲ. ಇಟ್ ಈಸ್ ಅ ಲಿಟ್ಲ್ ಬಿಟ್ ನಾಚ್ ಅಬೌವ್ ಐ ವುಡ್ ಸೇ ದ 390 ಅಡ್ವೆಂಚರ್ ಎಕ್ಸ್, ಬಿಕಾಸ್ ಇದರಲ್ಲಿ ಸ್ಪೋಕ್ ವೀಲ್ಸ್ ಇದೆ, ಟ್ಯೂಬ್ಲೆಸ್ ಟಯರು, ಪ್ಲಸ್ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಇದೆ, ವಿಚ್ ವಿಲ್ ಆ್ಯಡ್ ಅ ಲಿಟಲ್ ಬಿಟ್ ಐ ವುಡ್ ಸೇ ನಿಮಗೊಂದು ಕಾಸ್ಟಮೈಸೇಷನ್ ಪ್ರೊವೈಡ್ ಮಾಡುತ್ತೆ ಓವರಾಲು. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ದಿಸ್ ಬೈಕ್ ಇಸ್ ದ ಪ್ರೈಸಿಂಗು. ಸೊ ಇದು 3.67 lakhs ಇದೆ, ವಿಚ್ ಈಸ್ ಆಬ್ಸಲ್ಯೂಟ್ಲಿ ಎಕ್ಸ್ಪೆನ್ಸಿವು. ಫಾರ್ ಅ ಸಿಂಗಲ್ ಸಿಲಿಂಡರ್ ಬೈಕ್ ನೀವು ಇಷ್ಟು ಖರ್ಚು ಮಾಡಿಬಿಟ್ಟು ತೊಗೊತಾ ಇದ್ದೀರ ಅಂದರೆ, ಇದನ್ನು ತೊಗೊಳ್ಳೋರು ಯಾರು ಅಂತ ಹೇಳ್ಬಿಡ್ತೀನಿ ಫಸ್ಟ್ಲಿ. ಇದನ್ನು ತೊಗೊಳ್ಳೋರು ಐ ವುಡ್ ಸೇ ಎಂಥವ್ರು ಅಂದರೆ, ಒಂದು ರೀತಿ ಒಂದು ಸ್ಪೆಕ್ ಶೀಟ್ ವಾರಿಯರ್. ಅಂದರೆ ಒಂದು ಬೈಕಲ್ಲಿ ಏನು ಬೆಸ್ಟ್ ಇರಬೇಕು ಅದೆಲ್ಲ ಇದು ಬೈಕಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ತೊಗೋತಾರೆ ಅಲ್ವಾ, ಅವ್ರಿಗೆ ಇದು ಬೆಸ್ಟು ಅಷ್ಟೇ. ಅದರ್ವೈಸ್ ನನ್ನ ಪ್ರಕಾರ ಅದು KTM 390 ಅಡ್ವೆಂಚರ್ ಎಕ್ಸು ಆ್ಯಸ್ ಆಫ್ ನೌ ಈಸ್ ಮೋರ್ ದೆನ್ ಇನಫ್ ಟು ಎಕ್ಸ್ಪೀರಿಯನ್ಸ್ ಅ KTM ಬೈಕು. ಇದು ನನ್ನ ಪ್ರಕಾರ ಒಂದು ನಿಶ್ ಬೈಕ್ ಆಗಿದೆ. ಆ್ಯಂಡ್ ಮೋರ್ ಓವರ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನೇನಾದಾಗಿದ್ದರೆ ಐ ವುಡ್ ಗೆಟ್ ದ ಬೇರ್ 650 ತೊಗೋತಾ ಇದ್ದೆ ನಾನು, ಬಿಕಾಸ್ ಅದು ಟ್ವಿನ್ ಸಿಲಿಂಡರ್ ಇಂಜಿನು, ನಿಮಗೆ 100 to 120 ಆರಾಮಾಗಿ ರಿಲ್ಯಾಕ್ಸ್ ಆಗಿ ರೈಡ್ ಮಾಡ್ಬೋದು. ಎಸ್, ನೀವು ಹೇಳ್ಬೋದು ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿಲ್ಲ, ನಾನು ಹೆಂಗೆ ರಿಪ್ಲೇಸ್ ಮಾಡ್ತೀನಿ ಗುರು, ಇಂಟರ್ಸೆಪ್ಟರ್ ಸಸ್ಪೆನ್ಷನ್ಗೆ ನಾನು ರಿಪ್ಲೇಸ್ ಮಾಡ್ತೀನಿ, ರೇರ್ ಸಸ್ಪೆನ್ಷನು. ಇನ್ನೊಂದೇನಂದರೆ ವಿಂಡ್ ಬ್ಲಾಸ್ಟ್ ತುಂಬ ಇರುತ್ತೆ, ಪರವಾಗಿಲ್ಲ ಗುರು, ನಾನು ಆರಾಮಾಗಿ 90 to 100 ಓಡಿಸ್ತೀನಿ. ಬಟ್ ನಂದು ಓವರ್ ಆಲ್ ಎಕ್ಸ್ಪೀರಿಯನ್ಸು ವಿತ್ ದ ಬೈಕು ಬೇರ್ 650 ವುಡ್ ಬಿ ಬೆಟರ್ ದ್ಯಾನ್ ದಿಸ್ ಬೈಕ್. ದ ಮೇನ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಬಝಿಂಗ್ ತುಂಬ ಇದೆ. ಆ್ಯಂಡ್ ಎಸ್, ನಾನು ಆಲ್ರೆಡಿ ಹೇಳಿದ್ದೇನೆ, ಅದೊಂದು ಡೀಲ್ ಬ್ರೇಕರ್ ಫಾರ್ ಲಾಟ್ ಆಫ್ ಪೀಪಲ್ ಆಗುತ್ತೆ. ಬಟ್ ದ ಥಿಂಗ್ ಈಸ್, ಎಸ್, ಇದು ಕೇಪಬಲ್ ಬೈಕ್ ಆಗಿರೋದ್ರಿಂದ ಇದನ್ನ ಟಾಪ್ 10 ಮೆನ್ಷನ್ ಮಾಡಿದ್ದೀನಿ. ಬಟ್ ಪ್ರೈಸ್ ತುಂಬಾ ಔಟ್ ಆಫ್ ದ ಕ್ವಶನು. ನನ್ನ ಒಪಿನಿಯನಲ್ಲಿ ಇನ್ನೊಂದು 40,000-50,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಇದಕ್ಕೆ ಟ್ವಿನ್ ಸಿಲಿಂಡರ್ ಕೊಟ್ಬಿಟ್ಟಿದ್ರೆ ಐ ವುಡ್ ಸೇ ಒಂದು ಒಳ್ಳೆ ಪ್ರಾಪೋಸಿಷನ್ ಆಗ್ತಾಯಿತ್ತು. ಬಟ್ ಸಿಂಗಲ್ ಸಿಲಿಂಡರ್ಗೆ ಐ ಸ್ಟಿಲ್ ಡೋಂಟ್ ಕನ್ಸಿಡರ್ ಇಟ್ ವೆರಿ ಗುಡ್ ಟೂರಿಂಗ್ ಬೈಕು. ಡೆಫಿನೆಟ್ಲಿ ನೀವು ಒಂದು ಅಡ್ವೆಂಚರ್ ಟೂರಿಂಗ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್. ಮೇ ಬಿ ಇದು ಟಾಪ್ 1-2 ಅಲ್ಲಿ ಬಂದುಬಿಡುತ್ತೆ. ಬಟ್ ಬರೀ ಟೂರಿಂಗ್ಗೆ ಈ ಬೈಕ್ ತೊಗೋತಾ ಇದ್ದೀರಾ ಅಂದರೆ ಯು ಶುಡ್ ಹ್ಯಾವ್ ಒಂದು ಗುಡ್ ಮನಿ. ಆ್ಯಂಡ್ ಆಬ್ವಿಯಸ್ಲಿ ಯು ಆರ್ ಅ ಸ್ಪೆಕ್ ಶೀಟ್ ವಾರಿಯರು, ಯು ವಾಂಟ್ ಎವ್ರಿಥಿಂಗ್ ಬೆಸ್ಟು. ಲೈಕ್ ನನಗೇನು ಕೇಳಬೇಡ ಗುರು, ನನ್ನ ಹತ್ರ ಎಲ್ಲ ಇದೆ, ನಿನ್ನ ಬೈಕಿಂದ ನನ್ನ ಬೈಕ್ ಬೆಟರ್ ಅಷ್ಟೇ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟೂರ್ ಆರಾಮ್ಸೆ, ನಿಮಗಿಂತ ಬೆಟರ್ ಟೂರ್ ಮಾಡ್ತೀನಿ ಅಂತ ಹೇಳ್ಕೋಬೇಕಂತ ಇದ್ದೀರ ಅಂದರೆ ಈ ಬೈಕ್ನ ತೊಗೋಬೋದು. ಅದರ್ವೈಸ್ ಐ ವುಡ್ ಸೇ ದ ಅದರ್ ಬೈಕ್ಸು ಟಾಪ್ 10 ಲಿಸ್ಟಲ್ಲಿ ಇರೋದು ವೆರಿ ಗುಡ್. ಆ್ಯಂಡ್ ದರ್ ಆರ್ ಮೆನಿ ಅದರ್ ಬೈಕ್ಸ್ ಆಲ್ಸೋ ನಾನು ಲಿಸ್ಟ್ ಮಾಡಿಲ್ಲ. ನಾನು ಎಷ್ಟೊಂದು ಐ ವುಡ್ ಸೇ ವೀಡಿಯೋಸ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ ಟೂರಿಂಗ್ ಬೈಕ್ಸಲ್ಲಿ. ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಬೈಕ್ಸ್ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಾನು ಟಾಪ್ 10 ಲಿಸ್ಟ್ ಮಾಡೋದ್ರಿಂದ ಸಮ್ ಆಫ್ ದ ಬೈಕ್ಸು ಮಿಸ್ ಔಟ್ ಆಗಿರುತ್ತೆ. ಸೊ ಅದಕ್ಕೆ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಬೈಕ್ಸ್ ಏನಾದರೂ ಲಿಸ್ಟಲ್ಲಿ ಇಲ್ಲ ಅಂದರೆ. ಸೊ ದಟ್ ಈಸ್ ಸಮಥಿಂಗ್ ನಾನು ಹೇಳೋಣ ಅಂತ ಇದ್ದೆ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನಿಮಗೆ ಡೌಟ್ ಇದೆ ಆರ್ ನಿಮ್ಗೆ ಅನಿಸುತ್ತೆ ದಟ್ ಟಾಪ್ 10 ನಿಮ್ಮ ಪ್ರಕಾರ ಈ ಬೈಕು ಇರಬೇಕಿತ್ತು ಲಿಸ್ಟಲ್ಲಿ ಆರ್ ಈ ರ್ಯಾಂಕಲ್ಲಿ ಇರಬೇಕಿತ್ತು ಅಂದರೆ ಡೆಫಿನೆಟ್ಲಿ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ವೇರ್ ನಾನು ಸಾಕಷ್ಟು ಮೋಟರ್ ಸೈಕಲು, ಕಾರ್ ಮತ್ತು ಸೈಕಲ್ ಕಂಟೆಂಟ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.